ಹಾಯ್ ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು 6th ಸೋಷಲ್ನ ಇಂಟ್ರೊಡಕ್ಷನ್ ಟು ಹಿಸ್ಟ್ರಿ ಆ್ಯಂಡ್ ಪ್ರೀ ಹಿಸ್ಟಾರಿಕ್ ಸೊಸೈಟಿ ಈ ಒಂದು ಚಾಪ್ಟರ್ನ ಪಾರ್ಟ್ 1ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಅಂದರೆ ಲಾಸ್ಟ್ ಕ್ಲಾಸಲ್ಲಿ ಇಂಟ್ರೊಡಕ್ಷನ್ ಟು ಹಿಸ್ಟ್ರಿ ಮಾತ್ರ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ನಾನು ಇದರ ಪಾರ್ಟ್ 2 ಅಂದರೆ ಪ್ರೀ ಹಿಸ್ಟಾರಿಕ್ ಸೊಸೈಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ವೇಳೆ ಆ ವಿಡಿಯೋ ನಿಮಗೆ ಸಿಕ್ಕಿಲ್ಲ ಅಂದರೆ ಅಥವಾ 6th ಸೋಷಲ್ನ ಬೇರೆ ಯಾವುದಾದ್ರೂ ವಿಡಿಯೋಸ್ ನಿಮಗೆ ಸಿಕ್ಕಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕಿರ್ತೀನಿ. ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ವಿಡಿಯೋನ ನೀವು ನೋಡ್ಬೋದು. ಸೊ ಈಗ ನಾವು ಪ್ರೀ ಹಿಸ್ಟಾರಿಕ್ ಸೊಸೈಟಿ ಎಕ್ಸ್ಪ್ಲನೇಷನ್ಗೆ ಹೋಗೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ ಇದೆಲ್ಲ ಕಲ್ತಿದ್ರಿ ನೀವು, ಕ್ರೋನಾಲಜಿ ಅಂದರೆ ಏನು, ಹಿಸ್ಟ್ರಿ ಅಂದರೆ ಏನು, ಏನಕ್ಕೆ ಅದು ಯೂಸ್ ಆಗುತ್ತೆ, ಯಾವ ಥರ ಕ್ರಿಯೇಟ್ ಮಾಡ್ತಾರೆ ಅಂತ. ಈಗ ಪ್ರೀ ಹಿಸ್ಟಾರಿಕ್ ಸೊಸೈಟಿಗೆ ಹೋಗೋಣ. ಜನರಲಿ ಹಿಸ್ಟ್ರಿ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 ಮೇಜರ್ ಪೀರಿಯಡ್ಸ್. ನೋಡಿ, ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೆ ಹಿಸ್ಟ್ರಿ ಅಂದರೆ ಏನು, ಹಳೆ ಕಾಲದಲ್ಲಿ ನಡೆದಿರೋಂಥ ಇವೆಂಟ್ಸ್ಗಳು ಅಂತ ಹೇಳ್ಬಿಟ್ಟು. ಈಗ ಮನುಷ್ಯ ಭೂಮಿ ಮೇಲೆ ಕ್ರಿಯೇಟ್ ಆಗಿ ಅಥವಾ ಎವಾಲ್ವ್ ಆಗಿ ತುಂಬ ಲಕ್ಷಾಂತರ ವರ್ಷಗಳಾಗೋಗ್ಬಿಟ್ಟಿದೆ, ಓಕೆನಾ? ಸೊ ಇಂಥ ಇದರಲ್ಲಿ ನಾವು ಎಲ್ಲ ಹಿಸ್ಟ್ರಿನ ಒಂದೇ ಕಡೆ ಕಲಿತೀವಿ ಅಂತ ಹೇಳಿದ್ರೆ ಆಗಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಹಿಸ್ಟ್ರಿನ ಕ್ಯಾಟಗರೈಸ್ ಮಾಡಬೇಕು, ಅಂದರೆ ಗ್ರೂಪ್ಸ್ಗಳಾಗಿ ಡಿವೈಡ್ ಮಾಡಬೇಕು. ಆಗ ಒಂದೊಂದೇ ಗ್ರೂಪ್ನ ನಾವು ಈಸಿಯಾಗಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಕರೆಕ್ಟಾಗಿರುತ್ತೆ. ಸೊ ಅದಕ್ಕೆ ಏನು ಮಾಡಿರ್ತಾರೆ, ಹಿಸ್ಟ್ರಿನ ನಾವೇನು ಮಾಡ್ತೀವಿ, 3 ಥರ ಡಿವೈಡ್ ಮಾಡ್ತೀವಿ. ಒಂದು ಬಂದು ಪ್ರೀ ಹಿಸ್ಟಾರಿಕ್ ಪೀರಿಯಡ್, ಇನ್ನೊಂದು ಬಂದು ಪ್ರೋಟೋ ಹಿಸ್ಟಾರಿಕ್ ಪೀರಿಯಡ್, ಮೂರನೇದು ಬಂದು ಹಿಸ್ಟಾರಿಕ್ ಪೀರಿಯಡ್ ಅಂತ. ನೋಡಿ, ಇಲ್ಲಿ ಅದರ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟಿದ್ದಾರೆ, ಆದರೆ ನಾನು ಇನ್ನೊಂದು ಸ್ವಲ್ಪ ಈಸಿಯಾಗೂ ಲಾಸ್ಟಲ್ಲಿ ಒಂದು ಸರಿ ಹೇಳ್ತೀನಿ. The prehistoric period comprises of 99.9% human history, but there are only few sources available to study about that period. ನೋಡಿ, ಏನಿದು ಪ್ರೀಹಿಸ್ಟಾರಿಕ್ ಪೀರಿಯಡ್ ಮೊದಲನೇದು ಅಂತ ಹೇಳಿದ್ರೆ, ಟೋಟಲ್ ಹ್ಯೂಮನ್ ಹಿಸ್ಟ್ರಿಯಲ್ಲಿ, ಅಂದರೆ ನಾವು ಕೋತಿಗಳಿಂದ ಮನುಷ್ಯರಾಗಿ ಯಾವಾಗ ಎವಾಲ್ವ್ ಆದೀವಿ ಅಲ್ಲಿಂದ ಇಲ್ಲಿವರೆಗೂ ನಾವು ತೊಗೊಂಡ್ವಿ ಅಂದರೆ ಎಷ್ಟು ಟೈಮ್ ಇದೆಯೋ ಅದರಲ್ಲಿ 99.9% ಅಷ್ಟು ಪ್ರೀಹಿಸ್ಟಾರಿಕ್ ಪೀರಿಯಡೇ ಆಗಿರುತ್ತೆ. ಆದರೆ ಈ ಪ್ರೀ ಹಿಸ್ಟಾರಿಕ್ ಆಮೇಲೆ ಹೇಳ್ತೀನಿ ನಾನು ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂದರೆ ಏನು ಅಂತ. ಸೊ ಆ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಮಗೆ ಜಾಸ್ತಿ ಪ್ರೂಫ್ಗಳು ಇರೋದಿಲ್ಲ. ನಾವು ಪ್ರೀವಿಯಸ್ಲಿ ಸ್ಟಡಿ ಮಾಡಿದ್ವಲ್ವ, ಸೋರ್ಸಸ್, ಎವಿಡೆನ್ಸಸ್, ಪ್ರೂಫ್ ಇವೆಲ್ಲ ಅಂತ. ಸೊ ಆ ಪ್ರೂಫ್ಗಳು ನಮಗೆ ಜಾಸ್ತಿ ಇಲ್ಲ. ಹೆನ್ಸ್ ದಿ ಸ್ಪೇಸ್ ಪ್ರೊವೈಡೆಡ್ ಟು ಪ್ರೀ ಹಿಸ್ಟಾರಿಕ್ ಇನ್ ದ ಹಿಸ್ಟ್ರಿ ಈಸ್ ವೆರಿ ಲಿಮಿಟೆಡ್. ಅದರಿಂದ ನಾವೇನು ಮಾಡ್ತೀವಿ, ಜಾಸ್ತಿ ಪ್ರೂಫ್ ಇಲ್ಲ ನಮಗೆ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಬಗ್ಗೆ, ಅದಕ್ಕೆ ಇದ್ರ ಬಗ್ಗೆ ಜಾಸ್ತಿ ನಾವು ಸ್ಟಡಿ ಮಾಡಲ್ಲ, ಸ್ವಲ್ಪ ಮಾತ್ರ ಇದ್ರ ಬಗ್ಗೆ ಓದ್ಕೊಳ್ತೀವಿ. ದಿ ಓನ್ಲಿ ಕ್ರೈಟೀರಿಯಾನ್ ಯೂಸ್ಡ್ ಟು ಕ್ಲಾಸಿಫೈ ದೀಸ್ 3 ಪೀರಿಯಡ್ಸ್ ಈಸ್ ನಾಲೆಡ್ಜ್ ಆಫ್ ಸ್ಕ್ರಿಪ್ಟ್. ಈಗ ನಿಮ್ಗೆ ಇದು ಕ್ಲಾಸಿಫೈ ಮಾಡೋದಕ್ಕೆ ಅಂದರೆ 3 ಥರ ಡಿವೈಡ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಯಾವುದ್ರ ಮೇಲೆ ಏನು ಕ್ರೈಟೀರಿಯಾ ಯೂಸ್ ಮಾಡ್ಕೊಂಡು ಡಿವೈಡ್ ಮಾಡ್ತಾರೆ ಅಂದರೆ ಅದು ನಾಲೆಡ್ಜ್ ಆಫ್ ಸ್ಕ್ರಿಪ್ಟ್ ಅಂತ. ಅಂದರೆ ಸ್ಕ್ರಿಪ್ಟ್ ಅಂದರೆ ನಿಮಗೆ ಬರೆದಿರುವಂಥ ಅಕ್ಷರಗಳು, ಹಿಂದಿ ಇರ್ಬೋದು, ತಮಿಳ್ ಇರ್ಬೋದು, ಅಥವಾ ದೇವನಾಗರಿ ಸ್ಕ್ರಿಪ್ಟ್ ಇರ್ಬೋದು, ಇಂಗ್ಲೀಷ್ ಸ್ಕ್ರಿಪ್ಟ್ ಇರ್ಬೋದು, ಲ್ಯಾಟಿನ್ ಸ್ಕ್ರಿಪ್ಟ್ ಇರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಓಕೆ, ಬರೆಯೋ ಅಂಥದ್ದು, ಬರೆದಿರೋ ಅಂಥದ್ದು ಅಂಥದ್ದು. ಓಕೆ, ಹೆಂಗೆ ಕ್ಲಾಸಿಫೈ ಮಾಡ್ತಾರೆ ನೋಡೋಣ. ಮೊದಲನೇದಾಗಿ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂದರೆ ಏನು, 3 ಇದೆ ಅಲ್ವಾ, ಅದರಲ್ಲಿ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂದರೆ ಏನು ಅಂತ ನೋಡೋಣ. ದಿ ಪೀರಿಯಡ್ ಇನ್ ವಿಚ್ ದಿ ನಾಲೆಡ್ಜ್ ಆಫ್ ಸ್ಕ್ರಿಪ್ಟ್ ವಾಸ್ ನಾಟ್ ಬಿ ಫೌಂಡ್, ದಿಸ್ ಪೀರಿಯಡ್ ಈಸ್ ಕಾಲ್ಡ್ ಆ್ಯಸ್ ಪ್ರೀ ಹಿಸ್ಟಾರಿಕ್ ಪೀರಿಯಡ್. ಎಕ್ಸಾಂಪಲ್, ಸ್ಟೋನ್ ಏಜ್. ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂದರೆ ಏನು, ಯಾವ ಟೈಮಲ್ಲಿ ಮನುಷ್ಯರಿದ್ದಂಥ ಟೈಮಲ್ಲಿ ನಾಲೆಡ್ಜ್ ಆಫ್ ಸ್ಕ್ರಿಪ್ಟ್ ಇರಲಿಲ್ವೋ, ಅಂದರೆ ಅವ್ರಿಗೆ ಬರೆಯುವಂಥ ಒಂದು ಸ್ಕಿಲ್ ಇರಲಿಲ್ವೋ ಅಂಥ ಒಂದು ಟೈಮ್ ಫ್ರೇಮ್ನ, ಅಂಥ ಒಂದು ಟೈಮ್ನ ನಾವು ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸ್ಟೋನ್ ಏಜ್. ಇವಾಗ ಹಳೆ ಕಾಲದಲ್ಲಿ ಗುಹೆಗಳೆಲ್ಲ ಮನುಷ್ಯರು ವಾಸನ ಮಾಡೋರಲ್ಲ, ಅವ್ರಿಗೆ ಏನು ಬರೆಯೋದಕ್ಕೆ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ, ಅಂಥ ಟೈಮ್ ಇದು. ಓಕೆ, ನೆಕ್ಸ್ಟ್ ಬಂದು ಪ್ರೋಟೋ ಹಿಸ್ಟಾರಿಕ್ ಪೀರಿಯಡ್ ಅಂತ. ಸೊ ಏನಿದು, ಎ ಪೀರಿಯಡ್ ವೆನ್ ಸ್ಕ್ರಿಪ್ಟ್ಸ್ ವೆರ್ ಅಂಡರ್ಸ್ಟುಡ್ ಆ್ಯಂಡ್ ಕುಡಂಟ್ ಬಿ ರೆಡ್ ಇನ್ ದಿ ಪ್ರೆಸೆಂಟ್ ಪೀರಿಯಡ್ ಈಸ್ ಕಾಲ್ಡ್ ಪ್ರೋಟೋ ಹಿಸ್ಟಾರಿಕ್ ಪೀರಿಯಡ್. ಸೊ ಯಾವಾಗ ಯಾವ ಒಂದು ಟೈಮ್ ಫ್ರೇಮಲ್ಲಿ ಮನುಷ್ಯರಿಗೆ ಸ್ಕ್ರಿಪ್ಟ್ ಗೊತ್ತಿತ್ತು, ಅಂದರೆ ಬರೆಯೋದು ಗೊತ್ತಿತ್ತು ಅವ್ರಿಗೆ, ಸ್ಕ್ರಿಪ್ಟ್ಸ್ ವೆರ್ ಅಂಡರ್ಸ್ಟುಡ್ ಆ್ಯಂಡ್ ಕುಡಂಟ್ ಬಿ ರೆಡ್ ಇನ್ ಪ್ರೆಸೆಂಟ್ ಪೀರಿಯಡ್. ಆದರೆ ಅವ್ರು ಬರೆದಿದ್ದಾರೆ, ಆದರೆ ನಮಗೆ ಅದು ಓದೋದಕ್ಕೆ ಗೊತ್ತಾಗ್ತಾ ಇಲ್ಲ. ಅಂದರೆ ಅವ್ರು ಏನೋ ಬರೆದಿದ್ದಾರೆ, ಅದೇನು ಬರೆದಿದ್ದಾರೆ ನಮಗೇನೋ ಅರ್ಥ ಆಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ, ಏನೂ ಇಲ್ಲ. ಇಂಥದ್ದು ಟೈಮ್ನ ನಾವು, ಅಥವಾ ಇಂಥ ಟೈಮ್ ಫ್ರೇಮ್ನ ಪ್ರೋಟೋ ಹಿಸ್ಟಾರಿಕ್ ಪೀರಿಯಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇದು ಹರಪ್ಪನ್ ಸಿವಿಲೈಸೇಷನ್. ಸೊ ಹರಪ್ಪನ್ ಸಿವಿಲೈಸೇಷನ್, ಸಿಂಧು ಸರಸ್ವತಿ ಸಿವಿಲೈಸೇಷನ್, ಇಂಡಸ್ ವ್ಯಾಲಿ ಸಿವಿಲೈಸೇಷನ್, 3 ಕೂಡ ಒಂದೇ, ಹೆಸರುಗಳು ಬೇರೆ ಬೇರೆ ಅಷ್ಟೆ. ಸೊ ಇಂಥ ಒಂದು ಟೈಮ್ ಫ್ರೇಮ್. ಇಲ್ಲಿ ಏನು,
ಹರಪ್ಪನ್ ಸಿವಿಲೈಸೇಷನಲ್ಲಿ ಕೆಲವು ಸೀಲ್ಗಳ ಮೇಲೆಲ್ಲ ಬರೆದಿರೋವಂಥದ್ದಿದೆ, ಅಲ್ಲಲ್ಲಿ ಮಾನ್ಯುಮೆಂಟ್ಸ್ ಮೇಲೆ ಬರೆದಿರೋವಂಥದ್ದು ಇದೆಲ್ಲ ಇದೆ. ಆದರೆ ಅದು ಯಾವ ಥರ ಓದಬೇಕು, ಅದು ಏನು ಬರೆದಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ, ಯಾಕಂದರೆ ತುಂಬ ವರ್ಷ ಆಗೋಗಿದೆ. ಅದಕ್ಕೆ ಇದು ಪ್ರೋಟೋ ಹಿಸ್ಟಾರಿಕ್ ಪೀರಿಯಡ್ಗೆ ಸೇರಿದೆ. ನೆಕ್ಸ್ಟ್ ಬಂದು ಹಿಸ್ಟಾರಿಕ್ ಪೀರಿಯಡ್ ಅಂತ. ಎ ಪೀರಿಯಡ್ ವೆನ್ ಯು ಆರ್ ಫೆಮಿಲಿಯರ್ ವಿತ್ ದಿ ಸ್ಕ್ರಿಪ್ಟ್ ಆ್ಯಂಡ್ ದೋಸ್ ಸ್ಕ್ರಿಪ್ಟ್ಸ್ ಕ್ಯಾನ್ ಬಿ ರೆಡ್ ಈವನ್ ಟುಡೇ ಈಸ್ ಕಾಲ್ಡ್ ಹಿಸ್ಟಾರಿಕ್ ಪೀರಿಯಡ್. ಯಾವ ಟೈಮ್ ಫ್ರೇಮಲ್ಲಿ ನಮಗೆ ಆ ಸ್ಕ್ರಿಪ್ಟ್ ಬಗ್ಗೆ ಗೊತ್ತು, ವಿ ಆರ್ ಫೆಮಿಲಿಯರ್ ವಿತ್ ದಿ ಸ್ಕ್ರಿಪ್ಟ್, ಆ ಸ್ಕ್ರಿಪ್ಟ್ಗಳನ್ನು ಓದೋಕ್ಕೂ ಬರುತ್ತೆ ನಮಗೆ. ಸೊ ಅಂಥ ಟೈಮ್ನ ನಾವು ಹಿಸ್ಟಾರಿಕ್ ಪೀರಿಯಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 500 ವರ್ಷದಿಂದ ಬರೆದಿರೋಂಥ ಯಾವುದೋ ಬುಕ್ಕು, ಒಂದು ಇನ್ಸ್ಕ್ರಿಪ್ಷನ್ ಏನಾದರೂ ಇರ್ಬೋದು, ಅಥವಾ 2000 ಇಯರ್ಸ್ ಹಿಂದೆ ಚಂದ್ರಗುಪ್ತಂದು ಏನಾದರೂ ಇರ್ಬೋದು, ಅಥವಾ ಅಲೆಕ್ಸಾಂಡರ್ದು ಇರ್ಬೋದು, ಅಥವಾ ಇದಿನ್ನೂ ಹಿಂದೆ ಹೋದರೆ 1750 BC ಅಂದರೆ ಆಲ್ಮೋಸ್ಟ್ 3750 ಇಯರ್ಸ್ ಬ್ಯಾಕು ಕೆಲವು ಬರೆದಿರೋಂಥವು ಸಿಕ್ಕಿದೆ ನಮಗೆ. ಅದು ಎಲ್ಲ ಕೂಡ ನಾವು ಹಿಸ್ಟಾರಿಕ್ ಪೀರಿಯಡ್ ಅಂತ ಕರಿತೀವಿ. ಅಂದರೆ ಬರೆದಿರೋಂಥದ್ದು ಬರೆದಿದ್ದಾರೆ ಅವರು, ಅದನ್ನು ಓದೋಕ್ಕೆ ಕೂಡ ನಮಗೆ ಇವಾಗ ಗೊತ್ತಿದೆ ಅಂಥದ್ದು. ಓಕೆ, ಅರ್ಥ ಆಯ್ತಾ ಈಗ 3 ಯಾವ ಥರ ಅಂತ? ಇನ್ ದಿ ಪ್ರೋಸೆಸ್ ಆಫ್ ಲೈಫ್ ಎವಲ್ಯೂಷನ್ ಇನ್ ದಿ ಪ್ರೋಸೆಸ್ ಆಫ್ ಎವಲ್ಯೂಷನ್ ಫಸ್ಟ್ಲಿ unicellular organisms followed by molluscus, fish, plant, insect, amphibian, winged insect, reptile, birds, mammals, flowering plant, grass, apes and bipeds evolved. ನೋಡಿರಿ, ಇವಾಗ ನಿಮಗೆಲ್ಲ ಗೊತ್ತು, ಮನುಷ್ಯ ಡೈರೆಕ್ಟಾಗಿ ಮನುಷ್ಯ ಆಗಿ ಎವಾಲ್ವ್ ಆಗಲಿಲ್ಲ, ನಾವು ಕೋತಿಯಿಂದ ಬಂದಿದ್ದು ಅಂತೆಲ್ಲ ಗೊತ್ತಲ್ವಾ? ಹೌದು. ಆದರೆ ಕೋತಿಗಳು ಕೂಡ ಮೊದಲು ಬರಲಿಲ್ಲ. ಭೂಮಿ ಮೇಲೆ ಮೊದಲು ಕ್ರಿಯೇಟ್ ಆದಂಥ ಲೈಫ್ ಯಾವುದು? ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್. ಅಂದರೆ ನಮ್ಮ ಬ್ಯಾಕ್ಟೀರಿಯಾ, ಅಮೀಬಾ ಈ ಥರ ಇದೆಯಲ್ಲ, ಈ ಥರ ಒಂದೇ ಸೆಲ್ಲಿಂದ ಮಾಡಿರೋವಂಥ ಕೆಲವು ಆರ್ಗ್ಯಾನಿಸಮ್ಸು. ಅದೇನು ಯೂನಿಸೆಲ್ಯುಲರ್ ಅಂತ ಹೇಳಿದ್ರೆ ನೀವು ಇನ್ನೂ ಹೈಯರ್ ಕ್ಲಾಸಲ್ಲೆಲ್ಲ ತಿಳ್ಕೊತೀರಾ. ಇವಾಗ ಸದ್ಯಕ್ಕೆ ಇಷ್ಟು ಸಾಕು. ಸೊ ಒಂದೇ ಸೆಲ್ಲಲ್ಲಾಗಿರೋ ಆರ್ಗ್ಯಾನಿಸಮ್ಸ್ ಫಸ್ಟ್ ಭೂಮಿ ಮೇಲೆ ಕ್ರಿಯೇಟ್ ಆಗಿದ್ದು, ಅವು ಬರ್ತಾ ಬರ್ತಾ ಮೊಲಸ್ಕಸ್ ಆಗಿ ಎವಾಲ್ವ್ ಆಗ್ತವೆ. ಮೊಲಸ್ಕಸ್ ಅಂದರೆ ನಿಮ್ಗೆ ಒಂಥರ ಕಪ್ಪೆ ಚಿಪ್ಪು ಆ ಥರ ಎಲ್ಲ ಹೇಳ್ತೀವಲ್ಲ, ಅಂಥ ಪ್ರಾಣಿಗಳು. ಅಲ್ಲಿಂದ ನೆಕ್ಸ್ಟು ಫಿಶ್ ಆಗಿ ಎವಾಲ್ವ್ ಆಗ್ತೀವಿ, ಅಂದರೆ ನಾವು ಅಂದರೆ ಎಲ್ಲ ಪ್ರಾಣಿಗಳು. ಅದಾದಮೇಲೆ ಪ್ಲ್ಯಾಂಟ್ಸ್ಗಳು, ಅದಾದಮೇಲೆ ಇನ್ಸೆಕ್ಟ್ಗಳು, ಅದಾದಮೇಲೆ ಆ್ಯಂಫಿಬಿಯನ್ಸ್ ಅಂದರೆ ನೀರು ಮತ್ತು ಲ್ಯಾಂಡು ಎರಡರಲ್ಲೂ ವಾಸ ಮಾಡೋವಂಥ ಪ್ರಾಣಿಗಳು, ಫ್ರಾಗ್ ಥರ. ಆಮೇಲೆ ವಿಂಗ್ಡ್ ಇನ್ಸೆಕ್ಟ್, ರೆಕ್ಕೆ ಇರೋವಂಥ ಹುಳುಗಳು. ನೆಕ್ಸ್ಟು ರೆಪ್ಟೈಲ್ ಅಂದರೆ ಈ ಕ್ರೊಕೊಡೈಲು ಆ ಥರದ್ದೆಲ್ಲ ಇರುತ್ತಲ್ಲ, ಮತ್ತು ಡೈನೋಸಾರ್, ಅವೆಲ್ಲ ರೆಪ್ಟೈಲ್ಸೇ. ಸೊ ಆ ಥರ ಎವಾಲ್ವ್ ಆಗ್ತೀವಿ. ಅದಾದಮೇಲೆ ಬರ್ಡ್ಸ್ಗಳು ಬಂದವು, ಅಂದರೆ ಪಕ್ಷಿಗಳು. ಅದಾದಮೇಲೆ ಮ್ಯಾಮಲ್ಸ್ ಅಂದರೆ ಹಾಲು ಕೊಡುವಂಥ ಪ್ರಾಣಿಗಳು, ಹಸು, ಎಮ್ಮೆ, ಆನೆ, ನಾಯಿ, ಬೆಕ್ಕು, ಇವೆಲ್ಲ ಮ್ಯಾಮಲ್ಸು. ಸೊ ಈ ಥರದ್ದು ಬಂತು. ಅದಾದಮೇಲೆ ಫ್ಲವರ್ ಕೊಡುವಂಥ ಪ್ಲ್ಯಾಂಟ್ಗಳು, ಅದಾದಮೇಲೆ ಗ್ರಾಸ್, ಅದಾದಮೇಲೆ ಏಪ್ಸ್, ಅದಾದಮೇಲೆ ಬೈಪೆಡ್ಸ್. ಸೊ ಏಪ್ಸ್ ಅಂದರೆ ಕೋತಿಗಳು ಅಂತ ಅರ್ಥ. ಕೋತಿ, ಚಿಂಪ್ಯಾನ್ಜಿ, ಗೊರಿಲ್ಲ ಇವೆಲ್ಲ ಏನಿದೆ ಇದೆಲ್ಲ ಏಪ್ಗಳು. ಬೈಪೆಡ್ ಅಂದರೆ ಹ್ಯೂಮನ್ಸ್ ಅಂತ ಅರ್ಥ. ಬೈ ಅಂದರೆ 2, ಪೆಡ್ ಅಂದರೆ ಲೆಗ್ ಅಂತ. 2 ಕಾಲಲ್ಲಿ ಓಡಾಡುವಂಥ ಪ್ರಾಣಿಗಳು. 2 ಕಾಲಲ್ಲಿ ಓಡಾಡೋ ಪ್ರಾಣಿಗಳು ಆಗಿದ್ರೂ ಕೂಡ ಇದು ಮನುಷ್ಯರು ಮಾತ್ರ ಇದಕ್ಕೆ ಸೇರ್ತಾರೆ. ಓಕೆ, ಬೇರೆ ಕೋತಿಗಳು 2 ಕಾಲಲ್ಲಿ ಓಡಾಡೋ ಕೋತಿ ಅಂದರೆ ಏಪ್ಸ್ಗಳಿದೆಯಲ್ಲ ಅವೆಲ್ಲ ಇದಕ್ಕೆ ಸೇರಲ್ಲ. ಬೈಪೆಡ್ಸಲ್ಲಿ ಬರೀ ಮನುಷ್ಯರು ಮಾತ್ರ ಅಲ್ಲ, ಇನ್ನೂ ಬೇರೆ ಥರ ಮನುಷ್ಯರ ಥರನೇ ಇರುವಂಥ ಬೇರೆ ಪ್ರಾಣಿಗಳಿದ್ವು ಮೊದಲು. ನಿಯಾಂಡ್ರಟಲ್ಸ್ ಅಂತ ಇತ್ತು, ಕ್ರೋಮ್ಯಾಗ್ನನ್ ಅಂತ ಇತ್ತು, ಆಸ್ಟ್ರಲೋಪಿಥೆಕಸ್ ಅಂತ ಇತ್ತು, ಈ ಥರ ಬೇರೆ ಪ್ರಾಣಿಗಳಿದ್ವು. ಆದರೆ ಸದ್ಯಕ್ಕೆ ಅವು ಯಾವುವೂ ಇಲ್ಲ. ಎಲ್ಲರೂ ಕೂಡ ಎಲ್ಲ ಬೇರೆ ಥರ ತಳಿಗಳೆಲ್ಲ ಸತ್ತೋಗಿದೆ, ಮನುಷ್ಯರು ಮಾತ್ರ ಇರೋವಂಥದ್ದು. ಸೊ ಈಗ ಬೈಪೆಡ್ ಅಂದರೆ ಮನುಷ್ಯರು. ಸೊ ಫೈನಲಿ ನಾವು ಮನುಷ್ಯರಾಗಿ ಎವಾಲ್ವ್ ಆದ್ವಿ. ಅಪ್ರಾಕ್ಸಿಮೇಟ್ಲಿ 18 lakh years ಆಸ್ ಟೇಕನ್ ಫಾರ್ ಹ್ಯೂಮನ್ಸ್ ಎವಲ್ಯೂಷನ್. ನೋಡಿ, ಹ್ಯೂಮನ್ಸ್ ಎವಾಲ್ವ್ ಆಗೋದಕ್ಕೆ ಎಷ್ಟು ವರ್ಷ ಆಗಿದೆ? 18 lakh years ತೊಗೊಂಡಿದ್ದೀವಿ ನಾವು, ಅಂದರೆ ಅಷ್ಟು ಟೈಪ್ ತೊಗೊಂಡಿದ್ದೀವಿ. ಹ್ಯೂಮನ್ಸ್ ವಿತ್ ಮಾಡರ್ನ್ ಫಿಸಿಕಲ್ ಸ್ಟ್ರಕ್ಚರ್ ವಾಸ್ ಫಸ್ಟ್ ಫೌಂಡ್ ಇನ್ ಆಫ್ರಿಕಾ. ಮತ್ತು ಮನುಷ್ಯರು ಎವಾಲ್ವ್ ಆಗಿದ್ದು, ಅಂದರೆ ಕೋತಿಯಿಂದ ಮನುಷ್ಯರು ಎವಾಲ್ವ್ ಆದರು ಅಂತ ಹೇಳ್ತೀವಲ್ವ, ಈ ಥರ ಮೊದಲು ಎವಾಲ್ವ್ ಆಗಿದ್ದಲ್ಲಿ ಆಫ್ರಿಕಾದಲ್ಲಿ, ಈಸ್ಟರ್ನ್ ಪಾರ್ಟ್ ಆಫ್ ಆಫ್ರಿಕಾ ಏನಿದೆ ಅಲ್ಲಿ ಫಸ್ಟು ಎವಲ್ಯೂಷನ್ ಆಗಿದ್ದು ಮನುಷ್ಯರು. It is said that they have migrated to different nations from Africa and settled there. ಸೊ ಏನು ಹೇಳ್ತಾರೆ ಅಂದರೆ, ಈಗ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಮನುಷ್ಯರಿದ್ದಾರೆ ಅವರು ಎಲ್ಲ ತಾತ ಮುತ್ತಾತರು ಆ ಕಾಲದಲ್ಲಿ 1000 ವರ್ಷ ಹಿಂದೆ, 5000, 1 ಲಕ್ಷ ವರ್ಷ, 2 ಲಕ್ಷ ವರ್ಷ ಹಿಂದೆ ಆಫ್ರಿಕಾದಿಂದನೇ ಬಂದು ಬೇರೆ ಬೇರೆ ಕಡೆ ಸೆಟ್ಲ್ ಆಗಿದ್ರು ಅಂತೇಳ್ಬಿಟ್ಟು ಒಂದು ಥೇರಿ ಇದೆ. ಔಟ್ ಆಫ್ ಆಫ್ರಿಕಾ ಥೇರಿ ಅಂತ ಇದನ್ನು ಕರೀತಾರೆ. ಅಂದರೆ ಕನ್ಕ್ಲೂಸಿವ್ ಆಗಿ ಅದು ಪ್ರೂಫ್ ಇಲ್ಲ, ಇದಿನ್ನೂ ಕ್ರಿಟಿಸಿಸಮಲ್ಲೇ ಇದೆ. ಅಂದರೆ ಅದು ತಪ್ಪು ಸರಿ ಆ ಥರ ಎಲ್ಲ ವಾದಗಳು ನಡೀತಾ ಇದೆ. ಆದರೆ ಆಲ್ಮೋಸ್ಟ್ ಕರೆಕ್ಟ್ ಇದೆ. ಅದು ಆಫ್ರಿಕಾದಲ್ಲೇ ಫಸ್ಟ್ ಹ್ಯೂಮನ್ಸ್ ಕ್ರಿಯೇಟ್ ಆಗಿದ್ದು ಅಥವಾ ಎವಾಲ್ವ್ ಆಗಿದ್ದು, ಅಲ್ಲಿಂದನೇ ನಾವೆಲ್ಲ ಬಂದು ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಇಂಡಿಯಾದಲ್ಲಿ ಸೆಟಲ್ ಆಗಿರೋದು. ಓಕೆ, ಈಗ ನಮಗೆ ಹಿಸ್ಟ್ರಿನ 3 ಪಾರ್ಟಾಗಿ ಡಿವೈಡ್ ಮಾಡಿದ್ದು, ಆ 3 ಪಾರ್ಟ್ಗಳು ಏನು ಅನ್ನೋದೆಲ್ಲ ನಮಗೆ ಗೊತ್ತಾಯಿತು.
ಮತ್ತು ಲೆಸನ್ ಹೆಸರೇನಿದು ಇಂಟ್ರೊಡಕ್ಷನ್ ಟು ಹಿಸ್ಟ್ರಿ ಮತ್ತು ಪ್ರೀ ಹಿಸ್ಟಾರಿಕ್ ಪೀರಿಯಡ್. ಸೊ ಈಗ ನಾವು ಸೆಕೆಂಡ್ ಪಾರ್ಟ್ ಏನಿದೆ ಪ್ರೀ ಹಿಸ್ಟಾರಿಕ್ ಪೀರಿಯಡ್ಡು, ಇದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊತೀವಿ. ಸೊ ನಮ್ಗೆ ಗೊತ್ತಾಯ್ತಲ್ಲ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂದರೆ ಏನು, ಯಾವಾಗ ಮನುಷ್ಯರಿಗೆ ಓದೋಕ್ಕೆ ಬರೆಯೋಕ್ಕೆ ಏನೂ ಗೊತ್ತಿರಲಿಲ್ಲ ಅಂಥ ಟೈಮ್ನ ನಾವು ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂತ ಕರಿತೀವಿ. ಸೊ ಆ ಪ್ರೀ ಹಿಸ್ಟಾರಿಕ್ ಪೀರಿಯಡಲ್ಲಿ ಏನೇನಾಗಿತ್ತು, ಏನಾದರೂ ಕತೆ ಅಂತ ನೋಡೋಣ. ನೋಡಿ, ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಕೂಡ ತುಂಬ ದೊಡ್ಡದು. ನಾವು ಹೇಳಿದ್ವಲ್ಲ 18 lakh years ಟೈಮ್ ಆಯಿತು ಹಾಗೆ ಹೀಗೆ ಅಂತ. ಸೊ ಅಷ್ಟು ವರ್ಷದ್ದು ನಾವು ಸ್ಟಡಿ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಆ ಪ್ರೀ ಹಿಸ್ಟಾರಿಕ್ ಪೀರಿಯಡ್ನ ಮತ್ತೆ 3 ಥರ ನಾವು ಫರ್ದರ್ ಡಿವೈಡ್ ಮಾಡ್ತೀವಿ, ಓದೋದಕ್ಕೆ ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು. ಒಂದು ಪೇಲಿಯೋಲಿಥಿಕ್ ಏಜ್, ಇನ್ನೊಂದು ಮೆಸೋಲಿಥಿಕ್ ಏಜ್, ಇನ್ನೊಂದು ನಿಯೋಲಿಥಿಕ್ ಏಜ್ ಅಂತ. ಸೊ ಏನಿದು ಪೇಲಿಯೋಲಿಥಿಕ್ ಏಜ್ ಅಂದರೆ, ದಿಸ್ ಪೀರಿಯಡ್ ಈಸ್ ದಿ ಬಿಗಿನಿಂಗ್ ಆಫ್ ಆರ್ಕಿಯಾಲಜಿಕಲ್ ಪೀರಿಯಡ್ ಆಫ್ ಹ್ಯೂಮನ್ ಹಿಸ್ಟ್ರಿ. ಸೊ ಈ ಪೀರಿಯಡ್ ಏನಪ್ಪ ಅಂದರೆ, ಮನುಷ್ಯರು ಕ್ರಿಯೇಟ್ ಆದ್ರಲ್ಲ, ಕ್ರಿಯೇಟ್ ಆಗಿ ಸುಮಾರು ವರ್ಷ ಆದಮೇಲೆ ಮನುಷ್ಯರು ಕೆಲವು ಟೂಲ್ಸ್ ಯೂಸ್ ಮಾಡೋದಕ್ಕೆ ಅಥವಾ ಕೆಲವು ಪ್ರೂಫ್ಗಳು ಬಿಡೋದಕ್ಕೆ ಶುರು ಮಾಡ್ತಾರೆ. ಟೂಲ್ಸೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಟೂಲ್ಸ್ ಅಂದರೆ ನಿಮಗೆ ಮರದ ಪೀಸ್ ಇರ್ಬೋದು, ಕಲ್ಲಿರ್ಬೋದು, ಇವೆಲ್ಲ. ಓಕೆ, ನಾವೇನು ಮಡಿಕೆಗಳು ಮಾಡಿದ್ರು, ಆ್ಯಕ್ಸ್ಗಳು ಮಾಡಿದರು, ಕುಡ್ಗೋಲು ಮಾಡಿದರು ಅಂತ ಅಲ್ಲ. ಓಕೆನಾ, ಕಲ್ಲು ಯೂಸ್ ಮಾಡ್ತಾಯಿದ್ರೆ ಏನಾದರೂ ಒಂದು ಚಚ್ಚಕ್ಕೆ, ಅದೂ ಕೂಡ ಆರ್ಕಿಯಾಲಜಿಕಲ್ ಸೋರ್ಸಸ್ಸೇ, ಅದು ಕೂಡ ನಾವು ಪೆಲಿಯೋಲಿಥಿಕ್ ಏಜ್ಗೆ ತಗೊಳ್ತೀವಿ. ಓಕೆ, ಸೊ ಈ ಟೈಮಲ್ಲಿ ಜನಗಳು ಯಾವ ಥರ ಇದ್ದರು? ಪೀಪಲ್ ಆಫ್ ದಿಸ್ ಪೀರಿಯಡ್ ಲಿವ್ಡ್ ಅಪಾನ್ ಈಟಿಂಗ್ ಫ್ರೂಟ್ಸ್, ಟ್ಯೂಬರ್ಸ್, ಕಾರ್ನ್ಸ್, ಕ್ಯಾಲಸ್ ಆ್ಯಂಡ್ ಯಾಮ್ಸ್. ಸೊ ಗೆಡ್ಡೆ ಗೆಣಸುಗಳು, ಅಲ್ಲಿ ಇಲ್ಲಿ ಸಿಗುವಂಥ ಹಣ್ಣುಗಳು, ಈ ಥರದನ್ನೆಲ್ಲ ಪ್ಲ್ಯಾಂಟ್ ಇದನ್ನೆಲ್ಲ ಕಲೆಕ್ಟ್ ಮಾಡಿ ಅದನ್ನು ತಿನ್ಕೊಂಡು ಜನ ಜೀವನ ಮಾಡ್ತಿದ್ರು. ದೇ ವಾಂಡರ್ಡ್ ಆ್ಯಂಡ್ ಲಿವ್ಡ್ ಆ್ಯಸ್ ನೊಮ್ಯಾಡ್ಸ್ ಇನ್ ಕೇವ್ಸ್ ಟೇಕಿಂಗ್ ಶೆಲ್ಟರ್ ಅಂಡರ್ ರಾಕ್ಸ್. ಸೊ ಜನ ಏನು ಮಾಡ್ತಾಯಿದ್ರು ಈ ಟೈಮಲ್ಲಿ? ನೊಮ್ಯಾಡ್ಸ್ ಆಗಿರ್ತಿದ್ರು. ನೊಮ್ಯಾಡ್ಸ್ ಅಂದರೆ ಏನು? ಒಂದು ಜಾಗದಲ್ಲಿ ಇವರೆಲ್ಲ ವಾಸ ಮಾಡಲ್ಲ. ಇವರು ಯಾವುದಾದ್ರು ಒಂದು ಕೇವ್ ನೋಡ್ಕೊತಾರೆ, ಆ ಕೇವಲ್ಲಿ ಒಂದಷ್ಟು ದಿನ ಇದ್ದು ಅಲ್ಲಿ ಸುತ್ತಮುತ್ತ ಏನೇನು ಸಿಗುತ್ತೆ ಎಲ್ಲ ಫ್ರೂಟ್ಸು, ಹಣ್ಣು, ಗೆಡ್ಡೆ ಗೆಣಸು ಎಲ್ಲ ಕಲೆಕ್ಟ್ ಮಾಡೋದು, ತಿನ್ನೋದು, ಇವೆಲ್ಲ ಮಾಡ್ತಾ ಇರ್ತಾರೆ. ಅಲ್ಲಿ ಊಟ ಏನಾದರೂ ಖಾಲಿ ಆಗೋ ಥರ ಬಂತು ಅಂತ ಹೇಳಿದ್ರೆ, ಅಥವಾ ಅಲ್ಲೇನಾದ್ರು ಡೇಂಜರು, ಅಲ್ಲಿ ಇರೋಕ್ಕಾಗಲ್ಲ, ರಿಸೋರ್ಸ್ ಕಮ್ಮಿ ಇದೆ ಅನಿಸಿದ್ರೆ, ಅಲ್ಲಿಂದ ಇನ್ನೊಂದು 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ದೂರಕ್ಕೆ ಹೋಗಿ ಅಲ್ಲಿ ಯಾವುದಾದ್ರು ಕೇವೋ ಅಥವಾ ಏನಾದರೂ ಒಂದು ಶೆಲ್ಟರ್ ನೋಡಿಕೊಂಡು ಅಲ್ಲಿ ವಾಸ ಮಾಡೋಕ್ಕೆ ಶುರು ಮಾಡ್ತಾರೆ. ಇಂಥವ್ರನ್ನ ನೊಮ್ಯಾಡ್ಸ್ ಅಂತ ಕರಿತೀವಿ. ದೇ ಯೂಸ್ಡ್ ನೈಫ್, ಚಾಕು ಯೂಸ್ ಮಾಡ್ತಿದ್ರು. ಇವಾಗರ ಥರ ಚಾಕು ಅಲ್ಲ, ಕಲ್ಲಲ್ಲೇ ಮಾಡಿರೋವಂಥ ಅಥವಾ ಬೋನಲ್ಲಿ ಮಾಡಿರೋವಂಥ ಚಾಕುಗಳು. ಇದೊಂದು ಬರುತ್ತೆ ಕಲ್ಲೊಂದು ಶಾರ್ಪಾಗಿ, ಆ ಥರದ್ದೆಲ್ಲ ಯೂಸ್ ಮಾಡೋರು. ಲಾರ್ಜ್ ಸ್ಟೋನ್ ಟೂಲ್ಸ್ ಆ್ಯಂಡ್ ಆಲ್ಸ್ ಆ್ಯಂಡ್ ಫ್ಲೈಲ್ಸ್ ಮೇಡ್ ಫ್ರಮ್ ಪೆಬಲ್ಸ್. ಕಲ್ಲಿಂದ ಮಾಡಿರುವಂಥ ಸ್ಮಾಲ್ ಏನಿಲ್ಲ, ತುಂಬ ದೊಡ್ಡದು, ಈ ಥರದ್ದು ಸ್ವಲ್ಪ ಶಾರ್ಪ್ ಇರುತ್ತೆ. ಇದನ್ನು ಯೂಸ್ ಮಾಡಿ ಅವರು ಕಟ್ ಮಾಡೋಕ್ಕೆ ಅದಕ್ಕೆಲ್ಲ ಯೂಸ್ ಮಾಡಿಕೊಂಡು ಇದ್ದರು. ದೇ ಯೂಸ್ಡ್ ಲೀವ್ಸ್ ಆ್ಯಂಡ್ ಬಾರ್ಕ್ಸ್ ಟು ಕವರ್ ದೆಮ್ಸೆಲ್ಸ್. ಅವರು ಬಟ್ಟೆ ಯಾವ ಥರದ್ದು ಯೂಸ್ ಮಾಡ್ತಿದ್ರು? ಈ ಮರದ ಎಲೆಗಳೆಲ್ಲ ಬರುತ್ತಲ್ಲ ಆ ಥರದ್ದು, ಮತ್ತು ಬಾರ್ಕ್ಸ್ ಅಂದರೆ ಮರದ ಮೇಲೆ ಇರುತ್ತೆ ಒಂದು ಸ್ವಲ್ಪ ಕವರ್ ಥರ, ಅದನ್ನು ಯೂಸ್ ಮಾಡ್ಕೊಂಡು ಇವರು ಬಟ್ಟೆ ಥರ ಯೂಸ್ ಮಾಡ್ತಿದ್ರು. ಸಿನ್ಸ್ ದ ಫ್ರೂಟ್ಸ್, ಟ್ಯೂಬರ್ಸ್, ಕ್ರಾಮ್ಸ್, ಕ್ಯಾಲೋಸ್ ಆ್ಯಂಡ್ ಯಾಮ್ಸ್ ನಾಟ್ ಅವೈಲಬಲ್ ಇನ್ ಆಲ್ ದಿ ಸೀಸನ್, ದೇ ಲರ್ನ್ಡ್ ಫಿಶಿಂಗ್ ಆ್ಯಂಡ್ ಹಂಟಿಂಗ್ ಡ್ಯೂರಿಂಗ್ ದಿ ಲೇಟ್ ಪೇಲಿಯೋಲಿಥಿಕ್ ಪೀರಿಯಡ್. ಸೊ ಇವ್ರೇನು ಮಾಡಿದ್ರು ಪೇಲಿಯೋಲಿಥಿಕ್ ಏಜಲ್ಲಿ? ಸ್ಟಾರ್ಟಿಂಗಲ್ಲಿ ಇವರೆಲ್ಲ ಬರೀ ವೆಜ್ ಫುಡ್ಡೇ ತಿಂತಾಯಿದ್ರು, ಅಂದರೆ ಯಾವುದಾದ್ರು ಗೆಡ್ಡೆ ಗೆಣಸು, ಹಣ್ಣು ಈ ಥರ ತಿಂತಾಯಿದ್ರು. ಆದರೆ ಬರ್ತಾ ಬರ್ತಾ ಎಲ್ಲ ಸೀಸನಲ್ಲೂ ಅದು ಸಿಗಲ್ವಲ್ಲ, ಏನೋ ಒಳ್ಳೆ ಮಳೆಗಾಲ ಇತ್ತು ಅಂಥ ಕಾಲದಲ್ಲಿ ಸಿಗುತ್ತೆ ಫ್ರೂಟ್ಸು ಅವೆಲ್ಲ, ಆಮೇಲೆಲ್ಲ ಸಿಗಲ್ಲ. ಅದಕ್ಕೆ ಇವ್ರು ಏನು ಮಾಡಿದ್ರು, ಬರ್ತಾ ಬರ್ತಾ ಮೀನು ಹಿಡಿಯೋಕ್ಕೆ ಶುರು ಮಾಡಿದ್ರು ಮತ್ತು ಬೇಟೆ ಆಡೋಕ್ಕೆ ಶುರು ಮಾಡಿದ್ರು ಲೇಟ್ ಪೇಲಿಯೋಲಿಥಿಕ್ ಪೀರಿಯಡ್ಗೆ ಬರೋ ಅಷ್ಟರಲ್ಲಿ. ಸೊ ನಾವು ಅಂದ್ಕೊಂಡ್ರೆ ಪೇಲಿಯೋಲಿಥಿಕ್ ಅಂದರೆ ಒಂದು 5 ವರ್ಷನೋ 50 ವರ್ಷನೋ ಅಲ್ಲ, ಸ್ಟಾರ್ಟಿಂಗು ಪೇಲಿಯೋಲಿಥಿಕ್ಗೂ ಎಂಡಿಂಗ್ ಪೇಲಿಯೋಲಿಥಿಕ್ಗೂ ಒಂದು 5 ಲಕ್ಷ ವರ್ಷ ಇರುತ್ತೆ, ಅಷ್ಟು ಟೈಮು. ಓಕೆ, ಫಾರ್ ದಿ ಫಸ್ಟ್ ಟೈಮ್ ಫೈರ್ ವಾಸ್ ಇಂಟ್ರಡ್ಯೂಸ್ಡ್. ಪೇಲಿಯೋಲಿಥಿಕ್ ಏಜಲ್ಲೇ ನಾವು ಮೊದಲು ಫೈರ್ನ ಕಂಡಿಡ್ದಿದ್ದು ಅಂದರೆ ನಾವೇನು ಕ್ರಿಯೇಟ್ ಮಾಡಿದ್ದಲ್ಲ, ಅದನ್ನು ಹೆಂಗೆ ಯೂಸ್ ಮಾಡಬೇಕು ಅಂತ ಕಲ್ತ್ಕೊಂಡಿದ್ದು. ಫೈರ್ ಮೊದಲು ಇತ್ತು, ಅಲ್ಲಿ ಇಲ್ಲಿ ಸಿಡ್ಲು ಅದು ಇದು ಬಂದಾಗ ಫೈರ್ ಕ್ರಿಯೇಟ್ ಆಗೋದು ಈ ಥರ ಎಲ್ಲ ಇತ್ತು. ಆದರೆ ಮನುಷ್ಯ ಅದನ್ನು ಯೂಸ್ ಮಾಡೋದು ಕಲ್ತಿದ್ದು ಪೇಲಿಯೋಲಿಥಿಕ್ ಏಜಲ್ಲೇ. ದಿ ಮೇಜರ್ ಸೈಟ್ಸ್ ನೋಟೆಡ್ ಫಾರ್ ದಿಸ್ ಪೇಲಿಯೋಲಿಥಿಕ್ ಓಲ್ಡ್ ಸ್ಟೋನ್ ಏಜ್ ಈಸ್ ಬೋಲಾನ್ ವ್ಯಾಲಿ ಆಫ್ ಮಧ್ಯಪ್ರದೇಶ್, ಹುಣಸಗಿ ಆಫ್ ಕರ್ನಾಟಕ, ಹುಣಸಗಿ ಮತ್ತು ಬೈಚ್ಪಾಲ್ ಪ್ರಾವಿನ್ಸ್ ಆಫ್ ಕರ್ನಾಟಕ, ಕರ್ನೂಲ್, ಅಮರಾವತಿ ಆಫ್ ಆಂಧ್ರ ಪ್ರದೇಶ್, ಅತ್ತಿರಂಪಾಕಂ ಆಫ್ ತಮಿಳ್ನಾಡು ಎಕ್ಸೆಟ್ರಾ. ಸೊ ನಮ್ಮ ಇಂಡಿಯಾದಲ್ಲೇ ಇಷ್ಟು ಜಾಗದಲ್ಲಿ ನಮಗೆ ಹಳೆ ಕಾಲದಲ್ಲಿ ಪೇಲಿಯೋಲಿಥಿಕ್ ಏಜಲ್ಲಿ ಜನ ವಾಸ ಮಾಡಿದ್ರದ್ದು ಬಗ್ಗೆ ನಮಗೆ ಇಲ್ಲಿ ಪ್ರೂಫ್ಗಳು ಸಿಕ್ಕಿದೆ. ಜನರಲಿ ದಿ ಪೀರಿಯಡ್ ಆಫ್ ಓಲ್ಡ್ ಸ್ಟೋನ್ ಈಸ್ ನೋಟೆಡ್ ಬಿಟ್ವೀನ್ 5 lakh years to 12,000 years. ಸೊ ಈ ಓಲ್ಡ್ ಸ್ಟೋನ್ ಏಜ್ ಏನು ಹೇಳ್ತೀವಿ ನಾವು, ಈ ಪೀರಿಯಡ್ಡು
5,00,000 ವರ್ಷಗಳ ಹಿಂದೆಯಿಂದ 12,000 ಇಯರ್ಸ್ವರೆಗೂ ಇದೆ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ಬಂದು ಸೆಕೆಂಡ್ ಪಾರ್ಟು ಮೆಸೋಲಿಥಿಕ್ ಏಜ್. ಪೆಲಿಯೋಲಿಥಿಕ್ ಆದಮೇಲೆ ನಾವು ಮೆಸೋಲಿಥಿಕ್ ಏಜ್ಗೆ ಬರ್ತೀವಿ. ಸೊ 5,00,000 ಇಯರ್ಸಿಂದ 12,000 ಇಯರ್ಸ್ ಬ್ಯಾಕ್ವರೆಗೂ ಇದು ಬರುತ್ತೆ. ನೆಕ್ಸ್ಟು ದಿಸ್ ಈಸ್ ದಿ ಟ್ರಾನ್ಸಿಷನಲ್ ಪೀರಿಯಡ್ ಬಿಟ್ವೀನ್ ಪೆಲಿಯೋಲಿಥಿಕ್ ಆ್ಯಂಡ್ ನಿಯೋಲಿಥಿಕ್ ಏಜ್. ಸೊ ಈ ಪೀರಿಯಡ್ ಏನಪ್ಪ ಅಂತ ಹೇಳಿದ್ರೆ ಪಿಯೋಲಿಯೋಲಿಥಿಕ್ ಏಜ್ಗೂ ಮತ್ತು ನಿಯೋಲಿಥಿಕ್ ಏಜ್ಗೂ ಮಧ್ಯದಲ್ಲಿರುವಂಥದ್ದು. ಇದನ್ನು ಟ್ರಾನ್ಸಿಷನಲ್ ಪೀರಿಯಡ್ ಅಂತ ಕೂಡ ನಾವು ಕರಿತೀವಿ. ಜಾಸ್ತಿ ವರ್ಷ ಇಲ್ಲ ಇದು. ಹೆನ್ಸ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಮೆಸೋಲಿಥಿಕ್ ಏಜ್. ಅದಕ್ಕೆ ಇದನ್ನು ಮೆಸೋಲಿಥಿಕ್ ಏಜ್ ಅಂತ ಕರೀತಾರೆ. ನೋಡಿ, ಲಿತ್ ಅಂದರೆ ಏನಿಲ್ಲ, ಕಲ್ಲು ಅಂತ ಅರ್ಥ. ಓಕೆನಾ. ನಿಯೋ ಅಂದರೆ ನ್ಯೂ ಅಂತ. ಓಕೆ, ನ್ಯೂ ಸ್ಟೋನ್ ಏಜ್ ಅಂತ. ಓಕೆ, ಇದು ಹೆಸರುಗಳು ನಾನು ಹೇಳ್ಬಿಡ್ತೀನಿ, ಆಮೇಲೆ ಕನ್ಫ್ಯೂಸ್ ಆಗಬೇಡಿ. ನೋಡಿ, ಲಿತ್ ಅಂತ ಹೇಳಿದ್ರೆ ಏನೇನಿದೆ, ಲಿತ್ ಅಂತಂದರೆ ಅಥವಾ ಲಿಥಿಕ್ ಅಂತ ಹೇಳಿದ್ರೆ ಕಲ್ಲು ಮಣ್ಣು ಅಂತ ಅರ್ಥ. ಲಿಥೋಸ್ಫಿಯರ್ ಅದೆಲ್ಲ ಕೇಳ್ತಿರಲ್ಲ ಆ ಥರ. ಇದರಲ್ಲಿ ಪೇಲಿಯೋ ಅಂದರೆ ಓಲ್ಡ್ ಅಂತ, ಮೆಸೋ ಅಂದರೆ ಮಿಡಲ್ ಅಂತ, ಮೆಸೊಪೊಟೋಮಿಯಾ ಅದೆಲ್ಲ ಕೇಳ್ತಿರಲ್ಲ ಆ ಥರ. ನಿಯೋ ಅಂದರೆ ನ್ಯೂ ಅಂತ ಅಷ್ಟೆ. ಓಲ್ಡು, ಮಿಡಲ್ಲು, ನ್ಯೂ, ಅಥವಾ ಓಲ್ಡು ಬಿಟ್ವೀನ್ ನ್ಯೂ, ಈ ಥರ ಇದು ಅರ್ಥ. ಓಕೆನಾ. ಸೊ ಪೇಲಿಯೋಲಿಥಿಕ್ ಏಜ್ನ ಓಲ್ಡ್ ಸ್ಟೋನ್ ಏಜ್ ಅಂತಲೂ ಕರಿಬೋದು, ಓಲ್ಡ್ ಸ್ಟೋನ್ ಏಜ್, ಮಿಡಲ್ ಸ್ಟೋನ್ ಏಜ್, ನ್ಯೂ ಸ್ಟೋನ್ ಏಜ್, ಈ ಥರ ನಾವು ಡಿವೈಡ್ ಮಾಡಿ ಕರಿಬೋದು. ಸೊ ಇದು ಮೆಸೋಲಿಥಿಕ್ ಏಜ್. ದಿ ಹ್ಯೂಮನ್ ಬೀಯಿಂಗ್ಸ್ ಆಫ್ ದಿಸ್ ಏಜ್ ಇನ್ಸ್ಟೆಡ್ ಆಫ್ ಯೂಸಿಂಗ್ ಬಿಗ್ ರಾಕ್ ಟೂಲ್ಸ್ ದೇ ಯೂಸ್ಡ್ ಸ್ಕಿಲ್ಫುಲ್ ಸ್ಮಾಲ್ ಸ್ಟೋನ್ ವೆಪನ್ಸ್. ಈ ಏಜಲ್ಲಿದ್ದಂಥ ಹ್ಯೂಮನ್ ಬೀಯಿಂಗ್ಸ್ ಏನು ಮಾಡ್ತಾರೆ, ದೊಡ್ಡ ದೊಡ್ಡ ರಾಕ್ ಟೂಲ್ಸ್ನ ಯೂಸ್ ಮಾಡಲ್ಲ. ಇವರು ಸ್ಮಾಲ್ ಸ್ಟೋನ್ ವೆಪನ್ಸ್ಗಳನ್ನು ಯೂಸ್ ಮಾಡ್ತಾ ಇರ್ತಾರೆ. ಹೆನ್ಸ್ ದಿಸ್ ಪೀರಿಯಡ್ ಈಸ್ ಕಾಲ್ಡ್ ಆ್ಯಸ್ ಮೈಕ್ರೋ ಏಜ್. ಅದಕ್ಕೆ ಇದನ್ನು ಮೈಕ್ರೋ ಏಜ್ ಅಂತ ಕೂಡ ಕರೀತಾರೆ. ಇದನ್ನು ಜಾಸ್ತಿ ತಲೆ ಕೆಡಿಸ್ಕೊಂಬಿಡಿ. ಮೈಕ್ರೋ ಅಂದರೆ ಸ್ಮಾಲ್ ಸ್ಟೋನ್ಗಳು ಯೂಸ್ ಮಾಡಿದ್ದಕ್ಕೆ ಕರೆಯುವಂಥದ್ದು. ದೇ ಅಟ್ಯಾಚ್ಡ್ ದೀಸ್ ಶಾರ್ಟ್ ವೆಪನ್ಸ್ ಟು ದಿ ಎಡ್ಜ್ ಆರ್ ಟಿಪ್ ಆಫ್ ದಿ ಸ್ಟಿಕ್ ಆರ್ ಟು ಎನ್ ಆ್ಯರೋ ಆ್ಯಂಡ್ ಯೂಸ್ಡ್ ಆ್ಯಸ್ ಸ್ಪಿಯರ್ಸ್ ಫಾರ್ ಹಂಟಿಂಗ್. ಇವ್ರೇನು ಮಾಡ್ತಾಯಿದ್ರು, ಮೊದಲೆಲ್ಲ ಪೇಲಿಯೋಲಿಥಿಕ್ ಏಜಲ್ಲೆಲ್ಲ, ಓಲ್ಡ್ ಸ್ಟೋನ್ ಏಜಲ್ಲಿ ಈ ಥರ ದೊಡ್ಡ ದೊಡ್ಡ ಬಂಡೆನ ಶಾರ್ಪ್ ಮಾಡಿಬಿಟ್ಟು ಯೂಸ್ ಮಾಡ್ತಿದ್ರು ಕಟ್ಟಿಂಗಿಗೆ ಅಥವಾ ಕ್ರಷಿಂಗಿಗೆಲ್ಲ. ಆದರೆ ಮೆಸೋಲಿಥಿಕ್ ಏಜ್ ಬರೋ ಅಷ್ಟರಲ್ಲಿ ಈ ಥರ ಕಲ್ಲುಗಳು, ದೊಡ್ಡ ದೊಡ್ಡ ಕಲ್ಲು ಬದಲು ಸ್ಮಾಲ್ ಕಲ್ಲುಗಳನ್ನ ಇದೇ ಥರ ಶಾರ್ಪಾಗೆಲ್ಲ ಮಾಡಿಕೊಂಡು ಅದನ್ನು ಒಂದು ಉದ್ದದ ಕೋಲ್ ಎಂಡ್ಗೆ ಕಟ್ತಾಯಿದ್ರು. ನೋಡಿ, ಇಲ್ಲೆಲ್ಲ ಮಾಡ್ತಾಯಿದ್ದಾರೆ ಗೊತ್ತಾ, ಈ ಥರ ಚಿಪ್ಪಿನ್ ಮಾಡಿಬಿಟ್ಟು ಸ್ಮಾಲ್ ಸ್ಟೋನ್ಸ್ ಆಗಿ ಕನ್ವರ್ಟ್ ಮಾಡ್ತಿದ್ರು. ಇದನ್ನು ಒಂದು ಕೋಲ್ನ ಎಂಡ್ ಕಟ್ಟಿಬಿಟ್ಟು ಅದನ್ನು ಸ್ಪಿಯರ್ ಥರ ಯೂಸ್ ಮಾಡೋವಂಥದ್ದು, ಅಥವಾ ಆ್ಯರೋಗೆ ಎಂಡಲ್ಲಿ ಇಟ್ಬಿಟ್ಟು ಬಿಲ್ಲು ಬಾಣ ಥರ ಯೂಸ್ ಮಾಡೋವಂಥದ್ದು, ಆ ಥರ ಎಲ್ಲ ಕೂಡ ಮಾಡ್ತಾಯಿದ್ರು ಹಂಟಿಂಗ್ಗೋಸ್ಕರ. ದೇ ವರ್ ಕಲೆಕ್ಟಿಂಗ್ ವೈಲ್ಡ್ ಗ್ರೈನ್ಸ್ ಫಾರ್ ಫುಡ್. ಇವ್ರ ಜೊತೆಗೆ ಏನು ಮಾಡ್ತಾಯಿದ್ರು, ಈಗ ಕಾಡಲ್ಲಿ ಅಥವಾ ಮಾಮೂಲಿ ಜಾಗದಲ್ಲಿ ಗ್ರೈನ್ಸ್ ಎಲ್ಲ ಬೆಳೆದಿರುತ್ತೆ. ಅಂದರೆ ಈಗ ನಾವು ಫಾರ್ ಎಕ್ಸಾಂಪಲ್ ಗೋಧಿ ಅಂದ್ಕೊಳ್ಳಿ, ಗೋಧಿ ಬಾರ್ಲಿಯಿಂದನೇ ಮೊದಲು ಶುರುವಾಗೋದು. ಈಗ ಗೋಧಿ ಇವಾಗೆಲ್ಲ ನಾವು ಹೊಲದಲ್ಲಿ ಫುಲ್ಲೆಲ್ಲ ಬೆಳೆ ಬೆಳಿತೀವಿ. ಮೊದಲೆಲ್ಲ ಆ ಥರ ಇರಲಿಲ್ಲ. ಈ ಗೋಧಿ ಅನ್ನೋದು ಅಲ್ಲಲ್ಲಿ ಸಣ್ಣ ಸಣ್ಣಗೆ ಒಂದು ಹುಲ್ ಥರ ಬೆಳೆದಿರೋದು. ಇಲ್ಲೊಂದು 5 ಗಿಡ ಬೆಳೆದಿರೋದು, ಇನ್ನೊಂದು 10 ಅಡಿ 20 ಅಡಿ ಹೋದರೆ ಅಲ್ಲೊಂದು 2 ಗಿಡ ಬೆಳೆದಿರೋದು, ಈ ಥರ ಅಲ್ಲಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿತ್ತು ಬೇರೆ ಗಿಡಗಳ ಥರ. ಆವಾಗ ಈ ಜನ ಏನು ಮಾಡೋರು, ಮೆಸೋಲಿಥಿಕ್ ಏಜ್ ಜನ ಅಲ್ಲಿ ಹೋಗ್ಬಿಟ್ಟು ಅದು ಒಣಗಿರೋಂಥ ಗೋಧಿ ಗಿಡದ ಹತ್ರ ಹೋಗ್ಬಿಟ್ಟು ಅದನ್ನೆಲ್ಲ ಬಿಡಿಸ್ಕೊಂಡು, ನೀವು ಹೆಂಗೆ ಹೂವು ಬಿಡಿಸ್ತೀರಾ ಆ ಥರ ಎಲ್ಲ ಬಿಡಿಸ್ಕೊಂಡು ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ತಂದಿಟ್ಕೊಳ್ಳೋರು. ಅದನ್ನು ಒಣಗಿಸ್ಬಿಟ್ಟು ಇಟ್ಕೊಳ್ಳೋರು. ಯಾವಾಗ ಅವ್ರಿಗೆ ಸಿನ್ಸ್ ಕಂಟಿನ್ಯೂಸ್ಲಿ ದೇ ಡಿಡ್ ನಾಟ್ ಗೆಟ್ ದಿ ಪ್ರೇ ಆ್ಯಂಡ್ ಗ್ರೈನ್ಸ್ ವಿಚ್ ಲೆಫ್ಟ್ ದೆಮ್ ಹಂಗ್ರಿ ಫಾರ್ ಮೆನಿ ಎ ಟೈಮ್ಸ್. ದಿ ಸೊಲ್ಯೂಷನ್. ಓಕೆ, ಸೊ ಇದು ನಾನು ಓನಾಗಿ ಹೇಳ್ತೀನಿ ಇದು. ಸೊ ಯಾವಾಗ ಅವರು ಕಲೆಕ್ಟ್ ಮಾಡಿ ತಂದಿಟ್ಕೊಳ್ಳೋರು ಅದನ್ನು ಅವರು ಬೇಕಾದಾಗ ಅವರು ಯೂಸ್ ಮಾಡ್ಕೊಳ್ಳೋರು. ಸೊ ಸ್ಟೋರೇಜ್ ಅನ್ನೋದು ಕ್ರಿಯೇಟ್ ಆಯಿತು. ಮೊದಲೇನು ಮಾಡೋರು, ಹೋಗೋರು ಬೇಟೆ ಆಡೋರು ಅಥವಾ ಹೋಗೋರು ಫುಡ್ನ ಇಟ್ಕೊಂಡು ಅಲ್ಲೇ ತಿಂದ್ಬಿಟ್ಟು 1 ದಿನ 2 ದಿನಕ್ಕೆ ಖಾಲಿ ಆಗೋದು. ಆದರೆ ಇವಾಗ ಸ್ಟೋರೇಜ್ ಅನ್ನೋದನ್ನು ಇವರು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಇನ್ನೊಂದು ಏನಾಗಿತ್ತು ಅಂದರೆ, ಯಾವಾಗೂ ಕೂಡ ಕರೆಕ್ಟಾಗಿ ಫುಡ್ ಸಿಗ್ತಾ ಇರಲ್ಲ. ನೋಡಿ, ಇವಾಗ ನೇಚರಲ್ಲಿ ಹೋದರೆ ನಿಮಗೆ ಬೇಸಿಗೆಗಾಲದಲ್ಲಿ ಏನೂ ಇರೋದೇ ಇಲ್ಲ ಕಾಡಲ್ಲಿ, ಮಳೆಗಾಲದಲ್ಲಿ ಮತ್ತು ಸ್ಪ್ರಿಂಗಲ್ಲೆಲ್ಲ ಚೆನ್ನಾಗಿ ಫುಡ್ಡೆಲ್ಲ ಸಿಗುತ್ತೆ. ಈ ಥರ ಇದ್ದಾಗ ಎಷ್ಟೊಂದು ದಿನ ಹಸುಕೊಂಡಿರ್ಬೇಕಾಗುತ್ತೆ ಜನಗಳು. ಅದಕ್ಕೆ ಇದಕ್ಕೊಂದು ಸೊಲ್ಯೂಷನ್ ಕಂಡುಹಿಡ್ಕೊತಾರೆ. ಏನು ಸೊಲ್ಯೂಷನ್ ಅಂತ ಹೇಳಿದ್ರೆ, ಇವರು ದಿ ಸೊಲ್ಯೂಷನ್ ವಿಚ್ ದ ಫೌಂಡ್ ವಾಸ್ ಟು ಬ್ರಿಂಗ್ ದಿ ಅನಿಮಲ್ಸ್ ದಟ್ ಗಾಟ್ ಇಂಜೂರ್ಡ್ ಆರ್ ಸರ್ವೈವ್ಡ್ ಕಬ್ಸ್ ಆ್ಯಂಡ್ ಗ್ರೇಸ್ ದೆಮ್. ಸೊ ಇವರೇನು ಮಾಡ್ತಾಯಿದ್ರು, ಯಾವಾಗಾದ್ರು ಬೇಟೆಗೆ ಹೋಗ್ತಾರೆ ಅಂದ್ಕೊಳ್ಳಿ. ಇವಾಗ ಒಂದು ಡೀರ್ ಇರ್ಬೋದು, ಒಂದು ಹಸು ಇರ್ಬೋದು, ಒಂದು ಬಫೆಲೋ ಇರ್ಬೋದು, ಒಂದು ಶೀಪ್ ಇರ್ಬೋದು. ಇದನ್ನು ಬೇಟೆ ಆಡೋಕ್ಕೆ ಹೋಗ್ತಾರೆ ಕಾಡಲ್ಲಿ. ಅವಾಗೆಲ್ಲ ಕಾಡು ಪ್ರಾಣಿಗಳೇ. ಯಾವ್ಯಾವ ಪ್ರಾಣಿಗಳು ಒಂದು ಸ್ವಲ್ಪ ಏನೋ ಗಾಯ ಆಗಿತ್ತು, ಓಡೋಗೋಕ್ಕಾಗಿಲ್ಲ, ಬಿದ್ದೋಯ್ತು ಅಂಥ ಪ್ರಾಣಿಗಳು, ಅಥವಾ ಯಾವುದಾದ್ರು ಚಿಕ್ಕ ಮರಿ ಯಾವುದಾದ್ರು ಸಿಕ್ಬಿಡ್ತು ಇವ್ರಿಗೆ, ಅಂಥ ಮರಿಗಳು,
ಇದನ್ನು ತಗೊಂಡು ಬಂದು ಇವರೇ ಒಂದು ಪೆನ್ ಥರ, ಪೆನ್ ಅಂದರೆ ಸುಮ್ಮನೆ ಸುತ್ತು ಒಂದು ಚಿಕ್ಕ ಕಾಂಪೌಂಡ್ ಥರ ವುಡನ್ನಲ್ಲಿ ಹಾಕ್ತಾರೆ. ಆ ಥರ ಹಾಕ್ಬಿಟ್ಟು ಅವರು ಅದರಲ್ಲಿ ಇದನ್ನು ಸಾಕೋಕ್ಕೆ ಶುರು ಮಾಡ್ತಾರೆ. ಅವರೇ ಹುಲ್ಲು ಅದೆಲ್ಲ ಎಷ್ಟೊಂದು ಬೆಳೆದಿರೋದಲ್ವ ಅದನ್ನೆಲ್ಲ ತಂದು ಹಾಕೋಕ್ಕೆ. ದೀಸ್ ಅನಿಮಲ್ಸ್ ಬಿಕಮ್ ರಿಸರ್ವ್ಡ್ ಎಮರ್ಜೆನ್ಸಿ ಫುಡ್ ಫಾರ್ ದೆಮ್. ಈ ಅನಿಮಲ್ಸ್ ಹೆಂಗಾಯಿತು, ಹೊರಗಡೆ ಸಿಗೋವರೆಗೂ ಫುಡ್ಡೆಲ್ಲ ಅದನ್ನೆಲ್ಲ ಕನ್ಸ್ಯೂಮ್ ಮಾಡೋದು ಎಲ್ಲ ಮಾಡೋರು. ಯಾವಾಗ ಹೊರಗಡೆ ಫುಡ್ಡೇನೂ ಸಿಗಲಿಲ್ಲ, ಈ ಸಾಕಿರೋ ಅನಿಮಲ್ಸ್ನ ಅವರು ಕಟ್ ಮಾಡಿ ತಿನ್ನೋದಕ್ಕೆ ಶುರು ಮಾಡ್ತಾರೆ. ಸೊ ಈ ಥರ ಹ್ಯೂಮನ್ಸು ಸ್ಟಾರ್ಟ್ ಮಾಡ್ತಾರೆ. ದಿಸ್ ಸ್ಲೋಲಿ ಗೇವ್ ರೈಸ್ ಟು ಪ್ಯಾಸ್ಟೋರಿಯಲಿಸಮ್. ಸೊ ಇದರಿಂದ ಮೊದಲು ಬರ್ತಾ ಬರ್ತಾ ಪ್ಯಾಸ್ಟೋರಿಯಲಿಸಮ್ ಶುರುವಾಗುತ್ತೆ. ಏನು ಪ್ಯಾಸ್ಟೋರಿಯಲಿಸಮ್ ಅಂದರೆ ಜಾಸ್ತಿ ಹಸುಗಳನ್ನೆಲ್ಲ ಒಂದು ಕಡೆ ಇಟ್ಕೊಂಡು ಅವನ್ನೇ ಮೇಯಿಸೋದು, ಅಥವಾ ಕುರಿಗಳನ್ನ ಇಟ್ಕೊಂಡು ಮೇಯಿಸೋದು, ಮೇಕೆ ಇಟ್ಕೊಂಡು ಮೇಯಿಸೋದು, ಈ ಥರದನ್ನು ಪ್ಯಾಸ್ಟೋರಿಯಲಿಸಮ್ ಅಂತ ಕರೀತಾರೆ. ಮೆಸೋಲಿಥಿಕ್ ಹ್ಯೂಮನ್ ಬೀಯಿಂಗ್ಸ್ ವೇರ್ ಕಾನ್ಸ್ಟೆಂಟ್ಲಿ ವಾಂಡರಿಂಗ್ ಫಾರ್ ದರ್ ಫುಡ್ ಆ್ಯಂಡ್ ಅನಿಮಲ್ ಫಾಡರ್. ಸೊ ಮೆಸೋಲಿಥಿಕ್ ಹ್ಯೂಮನ್ ಬೀಯಿಂಗ್ಸು ಕೂಡ ಅಷ್ಟೇ ಒಂದೇ ಕಡೆ ಇರ್ತಿರಲಿಲ್ಲ. ಇವರು ಏನು ಮಾಡೋರು, ಒಂದಷ್ಟು ವರ್ಷ ಒಂದಷ್ಟು ದಿನ ಒಂದು ಕಡೆ ಇರೋರು, ಅಲ್ಲಿ ಇವ್ರಿಗೆ ಫುಡ್ಡು ಮತ್ತು ಹುಲ್ಲು ಎಲ್ಲ ಖಾಲಿ ಆದಮೇಲೆ ಇನ್ನೊಂದು 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ದೂರಕ್ಕೆ ಹೋಗೋದು, ಅಲ್ಲೊಂದಷ್ಟು ದಿನ ಇರೋದು, ಈ ಥರನೇ ಮಾಡ್ತಾಯಿದ್ರು. ಇನ್ ದೇರ್ ಲೀಜರ್ ಟೈಮ್ ದೇ ಯೂಸ್ ಟು ಡ್ರಾ ಪಿಕ್ಚರ್ಸ್ ಆನ್ ದಿ ಸ್ಟೋನ್ಸ್ ಆ್ಯಂಡ್ ಇನ್ ದಿ ಬ್ಯಾರನ್ ಪ್ಲೇಸಸ್. ಸೊ ಇವರು ಖಾಲಿ ಇದ್ದಂಥ ಟೈಮು ಅಂದರೆ ಇವಾಗೇನು ಅವಾಗೆಲ್ಲ ಸುಮೇಯಿಸೋದೇ ಇರ್ಬೋದು ಅಥವಾ ಬೇಟೆಯಾಡೋದೇ ಇರ್ಬೋದು, ಎಲ್ಲ ಬೆಳಕಿರೋವ್ರಿಗೂ. ಬೆಳಕಾದ್ಮೇಲೆ ಇವರು ಗುಹೆ ಒಳಗೆ ಬರೋರಲ್ವಾ, ಅವಾಗ ಏನು ಮಾಡೋರು, ಅವರಿದ್ದಂಥ ಗುಹೆಗಳ ಕಲ್ಲುಗಳ ಮೇಲೆ ಇವರು ಡ್ರಾ ಮಾಡೋಕ್ಕೆಲ್ಲ ಶುರು ಮಾಡ್ತಾರೆ. ದೇ ಯೂಸ್ಡ್ ಅನಿಮಲ್ ಸ್ಕಿನ್ಸ್ ಆ್ಯಸ್ ದರ್ ಅಪ್ಪರ್ ಕ್ಲೋತಿಂಗ್. ಈ ಟೈಮ್ ಅಷ್ಟರಲ್ಲಿ ಏನು ಮಾಡಿದ್ರು, ಅವರು ಅಂದರೆ ಬಟ್ಟೆಗಳಾಗ್ತಿದ್ರಲ್ಲ ಅದಕ್ಕೆ ಅನಿಮಲ್ ಸ್ಕಿನ್ನ ಯೂಸ್ ಮಾಡಿಬಿಟ್ಟು ಅದರಲ್ಲಿರೋ ಚರ್ಮ ಎಲ್ಲ ಇದ್ರಲ್ಲಿ ಬಿಡಿಸ್ಬಿಟ್ಟು ಸಪ್ರೇಟ್ ಮಾಡಿ ಅದನ್ನು ಬಟ್ಟೆ ಥರ ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ದೇ ಹ್ಯಾಡ್ ದಿ ಗುಡ್ ಪ್ರಾಕ್ಟೀಸ್ ಆಫ್ ಯೂಸಿಂಗ್ ಫೈರ್. ನೋಡಿ ಇದರಲ್ಲಿ ನಾವು ಪೇಲಿಯೋಲಿಥಿಕ್ ಏಜಲ್ಲಿ ನೋಡಿದಾಗ ಅವ್ರು ಫೈರ್ ಯೂಸ್ ಮಾಡೋದು ಅವಾಗ ಮಾತ್ರ ಕಲ್ತಿದ್ರು. ಈ ಏಜಲ್ಲಿ ಮೆಸೋಲಿಥಿಕ್ ಬರೋ ಅಷ್ಟರಲ್ಲಿ ಫೈರ್ ಯೂಸ್ ಮಾಡೋದು ತುಂಬ ಚೆನ್ನಾಗಿ ಇವ್ರಿಗೆ ಗೊತ್ತಿತ್ತು. ದಿ ಪ್ರಾಮಿನೆಂಟ್ ಪ್ಲೇಸಸ್ ಆಫ್ ದಿಸ್ ಏಜ್ ಆಫ್ ಮಧ್ಯಪ್ರದೇಶ್ ಆರ್ ಬಿಂಬೇಟ್ಕಾ ಆ್ಯಂಡ್ ಅಡಮ್ಗರ್, ಬ್ರಹ್ಮಗಿರಿ, ಕಣಗನಹಳ್ಳಿ ಆಫ್ ಕರ್ನಾಟಕ, ಬಾಗೂರ್ ಆ್ಯಂಡ್ ಗಾನೇಶ್ವರ್ ಆಫ್ ರಾಜಸ್ಥಾನ್, ಬಿರ್ಬಾನ್ಪುರ್ ಆಫ್ ವೆಸ್ಟ್ ಬೆಂಗಾಲ್, ವಾನ್ಪಸರಿ ಆಫ್ ಆಂಧ್ರ ಪ್ರದೇಶ್, ಸರಾಯ್ ನಹರ್ ರಾಯ್ ಆ್ಯಂಡ್ ಮಹದಾಹಫಾ ಆಫ್ ಉತ್ತರ ಪ್ರದೇಶ್. ಇಷ್ಟು ಜಾಗಗಳಲ್ಲಿ ನಮಗೆ ಮೆಸೋಲಿಥಿಕ್ ಏಜಿಗೆ ಸೇರಿದಂಥ ಪ್ರೂಫ್ಗಳು ಸಿಕ್ಕಿದೆ. ಮೊದಲೆಲ್ಲ ನಾವು ಹುಣಸಗಿ, ಕರ್ನೂಲ್ ಅವೆಲ್ಲ ಹೇಳಿದ್ವಲ್ಲ, ಅವೆಲ್ಲ ಒಂದು ಪೆಲಿಯೋಲಿಥಿಕ್ ಏಜು, ಇದು ಮೆಸೋಲಿಥಿಕ್ ಏಜ್. ದಿ ಮೆಸೋಲಿಥಿಕ್ ಪೀರಿಯಡ್ ವಾಸ್ ಬಿಟ್ವೀನ್ 12,000 to 9,000 ಇಯರ್ಸ್. ಸೊ ಇದು 12,000 ಇಯರ್ಸ್ ಬ್ಯಾಕಿಂದ 9,000 ಇಯರ್ಸ್ ಬ್ಯಾಕ್ವರೆಗೆ ಏನಿತ್ತು 3,000 ಇಯರ್ಸು ಅಷ್ಟು ಮಾತ್ರ ಇದು ಮೆಸೋಲಿಥಿಕ್ ಏಜು ಇದ್ದಿದ್ದು. ನೆಕ್ಸ್ಟ್ ಬಂತು ನಿಯೋಲಿಥಿಕ್ ಏಜ್ ಅಂತ. ಇದು ನ್ಯೂ ಸ್ಟೋನ್ ಏಜ್, ಹೊಸ ಏಜ್ ಅಂತ ತಿಳ್ಕೊಳ್ಳಿ. ಆ್ಯಸ್ ಮೆಸೋಲಿಥಿಕ್ ಹ್ಯೂಮನ್ಸ್ ವೆರ್ ಆಲ್ ಹರ್ಡರ್ಸ್ ಇನ್ಕ್ಲೂಡಿಂಗ್ ದೇರ್ ಅನಿಮಲ್ಸ್, ದೇರ್ ವಾಸ್ ಸ್ಕೇರ್ಸಿಟಿ ಆಫ್ ಫುಡ್. ಓಕೆ ನೋಡಿ, ಮೆಸೋಲಿಥಿಕ್ ಹ್ಯೂಮನ್ಸು ಹರ್ಡರ್ಸ್ ಆಗಿದ್ದರು. ಹರ್ಡರ್ಸ್ ಅಂತ ಹೇಳಿದ್ರೆ ಕುರಿ ಸಾಕೋರು, ಮೇಕೆ ಸಾಕೋರು ಆ ಥರ ಅಂತ. ಸೊ ಇವರೆಲ್ಲ ಹರ್ಡರ್ಸ್ ಆಗಿದ್ದರಿಂದ ಅವ್ರ ಅನಿಮಲ್ಸ್ಗೆ ಫುಡ್ ಶಾರ್ಟೇಜು ಜಾಸ್ತಿ ಇತ್ತು. ಅಂದರೆ ಇವರು ಬರ್ತಾ ಏನು ಮಾಡಿದ್ರು, ಜಾಸ್ತಿ ಕುರಿ ಸಾಕೋದು, ಜಾಸ್ತಿ ಹಸು ಸಾಕೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ಇನ್ಸ್ಟೆಡ್ ಆಫ್ ವಾಂಡರಿಂಗ್ ನಿಯೋಲಿಥಿಕ್ ಏಜ್ ಪೀಪಲ್ ಕ್ಯಾಂಪ್ಡ್ ಇನ್ ಒನ್ ಏರಿಯಾ ಆ್ಯಂಡ್ ಫೋಕಸ್ಡ್ ಆನ್ ಫುಡ್ ಪ್ರೊಡಕ್ಷನ್. ನೋಡಿ, ನಿಯೋಲಿಥಿಕ್ ಏಜ್ಗೂ ಮೊದಲು ಮೆಸೋಲಿಥಿಕಲ್ಲಿ ಮತ್ತು ಪೆಲಿಯೋಲಿಥಿಕಲ್ಲಿ ಏನು ಮಾಡ್ತಾಯಿದ್ರು, ಫುಡ್ಗೋಸ್ಕರ ಬೇರೆ ಬೇರೆ ಕಡೆಗೆ ಹೋಗೋದು, ಅಲ್ಲೊಂದು ವರ್ಷ ಇಲ್ಲೊಂದು ವರ್ಷ ಈ ಥರ ಎಲ್ಲ ಮಾಡ್ತಾಯಿದ್ರು. ಈಗೇನು ಮಾಡಿದ್ರು, ಈ ಥರ ಹೋಗೋದು ಬೇಡ ಅಂತ ನಿಯೋಲಿಥಿಕ್ ಏಜ್ ಜನ ಒಂದು ಏರಿಯಾದಲ್ಲಿ ಸೆಟಲ್ ಆಗೋಕ್ಕೆ ಶುರು ಮಾಡ್ತಾರೆ. ಏನಕ್ಕೆ? ಫುಡ್ ಪ್ರೊಡಕ್ಷನ್ಗೆ ಅಂತ. ದೇ ಸ್ಟಾರ್ಟೆಡ್ ದಿ ಅಗ್ರಿಕಲ್ಚರ್ ಇನ್ ದಿ ಫರ್ಟೈಲ್ ಅಲ್ಯೂವಿಯಲ್ ಸಾಯಿಲ್ ವಿಚ್ ವಾಸ್ ಆನ್ ದಿ ಬ್ಯಾಂಕ್ಸ್ ಆಫ್ ರಿವರ್ಸ್. ಸೊ ಇವ್ರೇನು ಮಾಡಿದ್ರು, ಮೊದಲು ಇವ್ರು ಕಲೆಕ್ಟ್ ಮಾಡ್ಕೊಂಡು ಬರ್ತಿದ್ರಲ್ಲ, ಗೋಧಿ ಇರ್ಬೋದು, ಬಾರ್ಲಿ ಇರ್ಬೋದು, ಇದೆಲ್ಲ ಅದನ್ನೆಲ್ಲ ಇವರೇ ಬಿತ್ತನೆ ಮಾಡೋಕ್ಕೆ ಶುರು ಮಾಡಿದ್ರು, ಇವರೇ ಬೆಳೆ ಬೆಳೆಯೋಕ್ಕೆ ಶುರು ಮಾಡಿದ್ರು. ಎಲ್ಲೆಲ್ಲಿ ನದಿಗಳಿದೆ ಅಥವಾ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಕೆರೆಗಳಿದೆ ಅದರ ಪಕ್ಕದಲ್ಲೆಲ್ಲ ಒಳ್ಳೆ ಫಲವತ್ತಾದ ಮಣ್ಣಿರುತ್ತಲ್ವ, ಅಲ್ಯೂವಿಯಲ್ ಸಾಯಿಲು, ಅಂಥ ಕಡೆ ಬೆಳೆ ಬೆಳೆಯೋಕ್ಕೆ ಶುರು ಮಾಡ್ತಾರೆ. ಅಗ್ರಿಕಲ್ಚರ್ ಪ್ರೊವೈಡ್ಸ್ ನಿಯೋಲಿಥಿಕ್ ಏಜ್ ಪೀಪಲ್ ವಿತ್ ಗ್ರೈನ್ ಆ್ಯಂಡ್ ಫಾಡರ್ ಫಾರ್ ದರ್ ಲೈಫ್ ಸ್ಟಾಕ್. ಈ ಅಗ್ರಿಕಲ್ಚರಿಂದ ಏನಾಯಿತು, ಅಲ್ಲೆಲ್ಲ ಒಂದು ವೀಟ್ ಗಿಡ ಬೆಳೆದ್ರು, ವೀಟ್ನೆಲ್ಲ ಮನೆ ಹತ್ರ ತೊಗೊಂಡು ಬರ್ತಾರೆ, ಆ ಗ್ರೈನ್ಸ್ನೆಲ್ಲ ಕಟ್ ಮಾಡಿ ಇವ್ರು ತಿಂತಾರೆ, ಆ ಹುಲ್ ಥರ ಇರೋದನ್ನು ಪ್ರಾಣಿಗಳಿಗೆ ಕೊಡ್ತಾರೆ. ಸೊ ಈ ಥರ ಇವ್ರು ಬೇರೆ ಜಾಗಕ್ಕೆ ಓಡಾಡಬೇಕು ಅನ್ನೋದೇನಿಲ್ಲ, ಒಂದೇ ಕಡೆಗೆ ಇವರೆಲ್ಲ ಕೂಡ ಮೇಂಟೈನ್ ಮಾಡ್ಬೋದು ಅನ್ನೋ ಥರ ಆಯಿತು. ಸೊ ದೇ ಸ್ಟಾಪ್ಡ್ ದಿ ನೊಮ್ಯಾಡಿಕ್ ಲೈಫ್ ಆ್ಯಂಡ್ ಸ್ಟಾರ್ಟೆಡ್ ಟು ಸೆಟಲ್ ಇನ್ ಸೂಟಬಲ್ ಲ್ಯಾಂಡ್ಸ್. ಅದಕ್ಕೆ ಇವರು ನೊಮ್ಯಾಡಿಕ್ ಲೈಫ್ನ ಸ್ಟಾಪ್ ಮಾಡಿಬಿಟ್ಟು ಓಡಾಡೋದು ಅಲ್ಲಿ ಇಲ್ಲಿ ಬಿಟ್ಬಿಟ್ಟು ಎಲ್ಲಿ ಜಾಗ ಚೆನ್ನಾಗಿದೆ, ಒಳ್ಳೆ ಬೆಳೆ ಬೆಳೆಯುತ್ತೆ, ಎಲ್ಲಿ ಒಳ್ಳೆ ನೀರು ಸಿಗುತ್ತೆ, ಎಲ್ಲಿ ರಿಸೋರ್ಸ್ ಸಿಗುತ್ತೆ ನೋಡಿಕೊಂಡು ಅಂಥ ಕಡೆ ಇವರೆಲ್ಲ ಸೆಟಲ್ ಆಗೋಕ್ಕೆ ಶುರು ಮಾಡ್ತಾರೆ, ಹಳ್ಳಿಗಳಾಗಿ ಫಾರ್ಮ್ ಮಾಡ್ತಾರೆ. ದಸ್ ಅಗ್ರಿಕಲ್ಚರ್ ಬಿಕೇಮ್ ಎ ಸ್ಟೆಪ್ ಟುವರ್ಡ್ಸ್ ದಿ ರೈಸ್ ಆಫ್ ಕಲ್ಚರ್ ಆ್ಯಂಡ್ ಸಿವಿಲೈಸೇಷನ್. ಈ ಥರ ಅಗ್ರಿಕಲ್ಚರ್ ಅನ್ನೋದು
ಒಂದು ಕಲ್ಚರು ಸಿವಿಲೈಸೇಷನ್ ಎಲ್ಲ ಶುರುವಾಗೋದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಆಯಿತು. ದಿ ಅರ್ಲಿಯೆಸ್ಟ್ ಟ್ರೇಸಸ್ ಆಫ್ ಅಗ್ರಿಕಲ್ಚರ್ ಇನ್ ದಿ ಇಂಡಿಯನ್ ಸಬ್ ಕಾಂಟಿನೆಂಟ್ ಆರ್ ಫೌಂಡ್ ಅಟ್ ದಿ ಸೈಟ್ ಆಫ್ ಮೆಹರ್ಗರ್ ಇನ್ ಪಾಕಿಸ್ತಾನ್. ನೋಡಿ ನಮ್ಮದು ಅವಾಗ ಯುನೈಟೆಡ್ ಇಂಡಿಯಾ, ಅವಾಗ ಪಾಕಿಸ್ತಾನ್, ಬಾಂಗ್ಲಾದೇಶ ಎಲ್ಲ ಇಂಡಿಯಾ ಇತ್ತು. ಸೊ ಇಂಡಿಯನ್ ಸಬ್ ಕಾಂಟಿನೆಂಟಲ್ಲಿ ಮೊದಲು ಅಗ್ರಿಕಲ್ಚರ್ ಮಾಡಿದ್ದೆಲ್ಲಪ್ಪ ಅಂದರೆ ಮೆಹರ್ಗರ್ ಅಂತ ಒಂದು ಜಾಗ ಇದೆ, ಪಾಕಿಸ್ತಾನಲ್ಲಿದೆ ಇವಾಗ. ಆ ಜಾಗದಲ್ಲಿ ಪ್ರೂಫ್ಗಳು ಸಿಕ್ಕಿದೆ. ವೈಲ್ ದೀಸ್ ಪೀಪಲ್ ಫಾರ್ ದರ್ ಲಿವಿಂಗ್ ದೇ ಕನ್ಸ್ಟ್ರಕ್ಟೆಡ್ ಡ್ರೈ ಬ್ರಿಕ್ಸ್ ಹೌಸಸ್ ವೆರ್ ಆಸ್ ದಿ ಬುರ್ಜ್ ಹೋಮ್ ಪೀಪಲ್ ಆಫ್ ಕಾಶ್ಮೀರ್ ಬಿಲ್ಟ್ ಅಂಡರ್ಗ್ರೌಂಡ್ ಕೇವ್ಸ್. ನೋಡಿ ಜನ ಏನು ಮಾಡಿದ್ರು, ಒಂದು ಕಡೆ ಸೆಟಲ್ ಆಗಬೇಕಲ್ವ. ಒಂದೇ ಒಂದು ಗುಹೆ ಇಟ್ಕೊಂಡ್ಬಿಟ್ರೆ ಎಲ್ಲರೂ ಇರೋಕ್ಕಾಗುತ್ತಾ? ಅವ್ರ ಮಕ್ಕಳು, ಮೊಮ್ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಈ ಥರ ಜಾಸ್ತಿ ಜನ ಆಗ್ತಾ ಇರ್ತಾರೆ. ಗುಹೆಗಳಲ್ಲೂ ಒಂದೋ ಎರಡೋ ಗುಹೆ ಇರುತ್ತೆ, ಜಾಸ್ತಿ ಜನ ವಾಸ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡಿದ್ರು, ಮನೆಗಳು ಕಟ್ಟೋಕ್ಕೆ ಕೂಡ ಶುರು ಮಾಡ್ತಾರೆ. ಮನೆ ಕಟ್ಟೋಕ್ಕೆ ಏನು ಮಾಡಿದ್ರು, ಡ್ರೈ ಬ್ರಿಕ್ಸ್ ಅಂದರೆ ಮಣ್ಣಲ್ಲಿ ಮಾಡಿರುವಂಥ ಇಟ್ಟಿಗೆಗಳನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಮನೆ ಕಟ್ಟೋಕ್ಕೆ ಶುರು ಮಾಡಿದ್ರು. ಮತ್ತು ಕಾಶ್ಮೀರಲ್ಲಿ ಒಂದು ಬುರ್ಜ್ ಹೋಮ್ ಅಂತ ಕಟ್ಟೋಕ್ಕೆ ಶುರು ಮಾಡಿದ್ರು. ಇದೇನಪ್ಪ ಅಂದರೆ ಭೂಮಿನ ತೋಡ್ಬಿಟ್ಟು, ಇವಾಗ ನಾವು ಸಂಪದೆಲ್ಲ ಮಾಡಿರ್ತೀವಲ್ಲ ಮನೆ ಹತ್ರ, ಆ ಥರ ತೋಡ್ಬಿಟ್ಟು ಒಳಗಡೆ, ಭೂಮಿ ಒಳಗಡೆ ಮನೆ ಥರ ಮಾಡ್ಕೊಳ್ಳೋರು. ಇದರಿಂದ ಏನಾಗ್ತಾಯಿತ್ತು, ಅವ್ರಿಗೆ ಚಳಿ ಅದೆಲ್ಲ ಜಾಸ್ತಿ ಇರೋದಲ್ವಾ ಕಾಶ್ಮೀರ್ ರೀಜನಲ್ಲಿ, ಅದರಿಂದ ಅವ್ರಿಗೆ ಸೇಫ್ಟಿ ಸಿಗ್ತಾಯಿತ್ತು. ವೆನ್ ದೆ ಕೇಮ್ ಅಕ್ರಾಸ್ ವಿತ್ ದಿ ಪ್ರಾಬ್ಲಮ್ ಆಫ್ ಸ್ಟೋರಿಂಗ್ ದಿ ಗ್ರೈನ್ಸ್ ಪ್ರೊಡ್ಯೂಸ್ಡ್ ಇನ್ ಅಗ್ರಿಕಲ್ಚರ್, ದೆ ಫೌಂಡ್ ಎ ನ್ಯೂ ಮೆಥಡ್ ಲೈಕ್ ಹ್ಯಾಂಡ್ ಮೇಡ್ ಪಾಟ್ಸ್. ನೋಡಿ ಅವ್ರಿಗೆ ಇನ್ನೊಂದು ಪ್ರಾಬ್ಲಮ್ ಬಂತು. ಇವಾಗ ಅಗ್ರಿಕಲ್ಚರ್ ಎಲ್ಲ ಮಾಡಿಬಿಟ್ಟು ಗ್ರೈನ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡಿದ್ರು, ಗೋಧಿನ, ಬಾರ್ಲಿನ ಎಲ್ಲ. ಅದನ್ನೆಲ್ಲ ಸ್ಟೋರ್ ಮಾಡಬೇಕಲ್ವ, ಸ್ಟೋರ್ ಮಾಡೋದಕ್ಕೆ ಜಾಗ ಇರಲಿಲ್ಲ. ಆವಾಗ ಏನು ಮಾಡಿದ್ರು, ಒಂದು ಹ್ಯಾಂಡ್ ಮೇಡ್ ಪಾಟ್ಗಳನ್ನು ಇವರು ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ಹ್ಯಾಂಡ್ ಮೇಡ್ ಪಾಟ್ ಅಂತ ಹೇಳಿದ್ರೆ ಮಡಿಕೆ ಪಾಟ್ ಅಂದರೆ, ಓಕೆ, ಮಡಿಕೆಗಳನ್ನ ಮಾಡಿಬಿಟ್ಟು ಅದರೊಳಗೆ ಸ್ಟೋರೇಜ್ ಎಲ್ಲ ಮಾಡ್ತಾಯಿದ್ರು. ಇವಾಗೆಲ್ಲ ಚೀಲ ಎಲ್ಲ ಸಿಗುತ್ತಲ್ವ, ಆ ಥರ ಎಲ್ಲ ಅವಾಗೆಲ್ಲ ಚೀಲಗಳಿರ್ತಿರ್ಲಿಲ್ಲ. ಪಾಟ್ಗಳಲ್ಲೇ ಅಕ್ಕಿ, ರಾಗಿ ಎಲ್ಲ ಸ್ಟೋರ್ ಮಾಡ್ತಿದ್ದಿದ್ದು. ಮತ್ತು ಪಾಟೆಲ್ಲ, ಹಳೆ ಕಾಲದ ಪಾಟೆಲ್ಲ ಈ ಥರ ಇರಲಿಲ್ಲ. ಓಕೆ, ಇವಾಗೆಲ್ಲ ಬರುತ್ತಲ್ಲ ಈ ಥರ. ಹಳೆ ಕಾಲದ ಪಾಟೆಲ್ಲ ಈ ಥರ ಇರೋದು, ಒಂದು ಸ್ವಲ್ಪ ಹಿಂಗೆ ಬಂದು ಹಿಂಗೆ ಈ ಥರದ್ರಲ್ಲಿ, ಅಂದರೆ ನಮಗೆ ಪ್ರೂಫ್ ಸಿಕ್ಕಿರೋ ಇದರಲ್ಲಿ ಗ್ರೈನ್ಸ್ ಎಲ್ಲ ಸ್ಟೋರ್ ಮಾಡ್ತಾ ಇದ್ದಿದ್ದು ಈ ಥರ ಸಿಗುವಂಥ ಪಾಟ್ಗಳಲ್ಲಿ. ದೇ ಆಲ್ಸೋ ಬ್ರಾಟ್ ಇನ್ ಟು ಯೂಸ್ ಆಫ್ ದಿ ಟೂಲ್ಸ್ ಆಫ್ ವಿಪ್ಪಿಂಗ್, ಸ್ಟಿಂಗಿಂಗ್ ಆ್ಯಂಡ್ ಗ್ರೈಂಡಿಂಗ್. ಸೊ ಇವ್ರು ಏನು ಮಾಡಿದ್ರು, ಎಷ್ಟೊಂದು ಟೂಲ್ಸ್ಗಳೆಲ್ಲ ಕ್ರಿಯೇಟ್ ಮಾಡಿದ್ರು, ವಿಪ್ಪಿಂಗ್ಗೆ, ಸ್ಟಿಂಗಿಂಗ್ಗೆ, ಗ್ರೈಂಡಿಂಗ್. ವಿಪ್ಪಿಂಗ್ ಅಂದರೆ ಚಾವಟಿಯಲ್ಲಿ ಹೊಡಿತಲ್ಲ ಆ ಥರ ಅದಿರ್ಬೋದು, ಅಥವಾ ಈ ಒಂದು ಕಟ್ಬಿಟ್ಟು ಗೋಧಿನ ಮೇಲೆಯಿಂದ ಕೆಳಗೆ ಹೊಡಿತಾರಲ್ಲ ಆ ಥರದ್ದು. ಇದೇನು ಗೊತ್ತಿಲ್ಲ ನನಗೆ. ಸ್ಟಿಂಗಿಂಗ್ ಅಂದರೆ ಚುಚ್ಚೋದು ಅಂತ, ಅದನ್ನೇನಕ್ಕೆ ಯೂಸ್ ಮಾಡ್ತಾಯಿದ್ರೆ ಗೊತ್ತಿಲ್ಲ. ಆಮೇಲೆ ಗ್ರೈಂಡಿಂಗ್ ಅಂದರೆ ಈ ಕಾಳುಗಳನ್ನ ಪೌಡ್ರ್ ಥರ ಮಾಡೋವಂಥದ್ದು. ಇವಾಗ ನೀವು ಮಿಷಿನ್ಗೆ ಹಾಕ್ಸ್ತಿರಲ್ಲ ಅಕ್ಕಿ, ರಾಗಿ ಎಲ್ಲ, ಆ ಥರ ಒಂದು 2 ಕಲ್ಲಿರೋವಂಥದ್ದು. ಆ ಕಲ್ಲಲ್ಲಿ ಒಂದು ರಾಗಿನ ಅಥವಾ ಅಕ್ಕಿನ ಹಾಕ್ಬಿಟ್ಟು ಅದನ್ನು ಪುಡಿ ಥರ ಮಾಡೋರು. ಸೊ ಇಂಥದಕ್ಕೆಲ್ಲ ಟೂಲ್ಸ್ಗಳನ್ನು ಯೂಸ್ ಮಾಡೋರು. ಡ್ಯೂರಿಂಗ್ ದಿಸ್ ಪೀರಿಯಡ್ ದಿ ಅರ್ಲಿಯೆಸ್ಟ್ ವಿಲೇಜಸ್ ಸ್ಟಾರ್ಟೆಡ್ ಟು ಫ್ಲರಿಶ್. ಈ ಟೈಮಲ್ಲಿ ಹಳ್ಳಿಗಳೆಲ್ಲ ಕೂಡ ಶುರುವಾಯಿತು. ಆಫ್ಟರ್ ದಿ ಇಂಟ್ರೊಡಕ್ಷನ್ ಆಫ್ ದಿ ವೀಲ್, ವೆರೈಟಿ ಆಫ್ ಕ್ವಾಲಿಟೇಟಿವ್ ಪಾಟ್ಸ್ ವೇರ್ ಮ್ಯಾನುಫ್ಯಾಕ್ಚರ್ಡ್. ಆಮೇಲೆ ವೀಲ್ನ ಕಂಡುಹಿಡಿದ್ವಿ ನಾವು. ವೀಲ್ ಅಂದರೆ ಚಕ್ರ. ಈಗ ನೀವು ಅಂದ್ಕೊಬೋದು ವೀಲ್ ಅಂದರೆ ತುಂಬ ಈಸಿ, ಸುಮ್ಮನೆ ಹಿಂಗೊಂದು ಸರ್ಕಲ್ ಥರ ಯಾವ್ದಾದ್ರು ವುಡ್ನ ಕಟ್ ಮಾಡಿಬಿಟ್ರೆ ಆಗುತ್ತೆ ಅಂತ. ಆ ಥರ ಅಲ್ಲ, ಅದು ಅಷ್ಟು ಈಸಿ ಅಲ್ಲ ವೀಲು. ಓಕೆ, ಸ್ವಲ್ಪ ಕಷ್ಟನೇ, ಆದರೆ ಅದನ್ನು ನಾವು ಕಂಡುಹಿಡ್ಕೊಂಡ್ವಿ. ಇದು ಸ್ಪೋಕ್ಡ್ ವೀಲ್ ಅಂತ. ಫುಲ್ಲು ವುಡ್ಡಲ್ಲಿ ಹಿಂಗೆ ಮಾಡಿದ್ರೆ ಅದನ್ನು ಕಾರ್ಟ್ ವೀಲ್ ಅಂತ ಕರೀತಾರೆ. ಓಕೆ, ಈ ಥರ ಕಡ್ಡಿ ಥರ ಇದ್ದರೆ ಅದು ಸ್ಪೋಕ್ ವೀಲ್. ಡ್ಯೂರಿಂಗ್ ದಿಸ್ ಪೀರಿಯಡ್ ದಿ ಸ್ಟೋನ್ ವೆಪನ್ಸ್ ವೆರ್ ವೆಲ್ ಪಾಲಿಶ್ಡ್ ಆ್ಯಂಡ್ ಸ್ಟಾರ್ಟೆಡ್ ಟು ಯೂಸ್ ದೆಮ್. ಸೊ ಈ ಟೈಮಲ್ಲಿ ಏನಾಯಿತು, ಈ ಸ್ಟೋನ್ ವೆಪನ್ಸೇ ಯೂಸ್ ಮಾಡ್ತಿದ್ರು. ಆದರೆ ಮೆಸೋಲಿಥಿಕ್ ಏಜ್ ಥರನೋ ಅಥವಾ ಪೇಲಿಯೋಲಿಥಿಕ್ ಏಜ್ ಥರನೋ ಸುಮ್ಮನೆ ಏನೋ ಒಂದು ಕಟ್ ಮಾಡಿಬಿಟ್ಟು ಶಾರ್ಪ್ ಮಾಡಿಬಿಟ್ಟಲ್ಲ, ಫುಲ್ಲು ಪಾಲಿಷ್ ಮಾಡಿ ತುಂಬ ಒಳ್ಳೆ ಫಿನಿಶಿಂಗ್ ತಂದು ಅದನ್ನು ಅಂಥ ಟೂಲ್ಸ್ನ ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸಂಗನಕಲ್ಲು ನಿಯರ್ ಬಳ್ಳಾರಿ ಬಿಕೇಮ್ ದಿ ಸೆಂಟರ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ದಿಸ್ ಕೈಂಡ್ ಆಫ್ ಸ್ಟೋನ್ ವೆಪನ್ಸ್. ನೋಡಿ, ಬಳ್ಳಾರಿಯಲ್ಲಿ ಸಂಗನಕಲ್ಲು ಅಂತ ಒಂದು ಜಾಗ ಇದೆ. ಅಲ್ಲಿ ಬರೀ ಈ ಥರ ಕಲ್ಲು ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಸ್ಟೋನ್ ವೆಪನ್ಸು, ಅದೇ ಜಾಸ್ತಿ ಇತ್ತು. ಎಷ್ಟೊಂದು ಕಟ್ ಮಾಡಿರೋಂಥ ಸ್ಟೋನ್ ಪೀಸ್ಗಳು ಈ ಥರದ್ದೆಲ್ಲ ಕೂಡ ಅಲ್ಲಿ ಸಿಕ್ಕಿದೆ. ಅಂದರೆ ಇದರ ಅರ್ಥ ಸುತ್ತಮುತ್ತ ಇರೋವಂಥ ಹಳ್ಳಿಯವರು ಅಥವಾ ದೂರದಿಂದ ಹಳ್ಳಿಯವರೆಲ್ಲ ಬಂದು ಇಲ್ಲಿ ಇಲ್ಲಿದ್ದಂಥ ಜನ ಒಂದಷ್ಟು ವೆಪನ್ಸ್ ರೆಡಿ ಮಾಡೋರು, ಅವ್ರು ತಂದಂಥ ಅಕ್ಕಿ, ರಾಗಿ ಈ ಥರದ್ದು ಕೊಟ್ಬಿಟ್ಟು ಈ ಸ್ಟೋನ್ ವೆಪನ್ಸ್ನ ತೊಗೊಂಡೋಗೋರು ಅಂತ ನಮಗೆ ಗೊತ್ತಾಗತ್ತೆ. ಎಸ್ಪೆಷಲಿ ದೇ ಯೂಸ್ಡ್ ದಿ ಹ್ಯಾಂಡ್ ಆ್ಯಕ್ಸ್ ಆ್ಯಂಡ್ ವೆಪನ್ಸ್ ಮೇಡ್ ಆಫ್ ಬೋನ್ಸ್. ಈ ಟೈಮಲ್ಲಿ ಇವರು ಹ್ಯಾಂಡ್ ಆ್ಯಕ್ಸ್ ಅಂದರೆ ಕೊಡಲಿ ಅಂತ ಕರೀತಾರಲ್ಲ, ಆ ಥರದನ್ನು ಯೂಸ್ ಮಾಡ್ತಾಯಿದ್ರು. ಈ ಶೇಪಲ್ಲಿರುತ್ತೆ ಅದು, ಈ ಥರ ಕಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ಅಂಥದ್ದು ಯೂಸ್ ಮಾಡ್ತಿದ್ರು.
ಮತ್ತು ಬೋನಿಂದ ಮಾಡಿರೋಂಥ ವೆಪನ್ಸ್ಗಳು ಕೂಡ ಸುಮಾರು ಯೂಸ್ ಮಾಡ್ತಿದ್ರು. ಬೋನ್ ಅಂದರೆ ಮೂಳೆ. ನಿಯೋಲಿಥಿಕ್ ಸೈಟ್ಸ್ ಹ್ಯಾವ್ ಬಿನ್ ಟ್ರೇಸ್ಡ್ ಔಟ್ ಇನ್ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಳ್ಳ, ಅಳ್ಳೂರು, ಪಿಕ್ಲಿಹಳ್ಳ, ಟಿ ನರಸೀಪುರ ಆ್ಯಂಡ್ ಉತ್ನೂರು ಆಫ್ ಕರ್ನಾಟಕ ಆ್ಯಂಡ್ ಚಿರಾಂದ್ ಆಫ್ ಬಿಹಾರ್. ಸೊ ಇಷ್ಟು ಕಡೆ ನಮಗೆ ನಿಯೋಲಿಥಿಕ್ ಸೈಟ್ಸ್ ಎಲ್ಲ ಕೂಡ ಸಿಕ್ಕಿದೆ. ಸೈಟ್ ಅಂದರೆ ಜಾಗ ಅಂತಷ್ಟೇ, ನಿಯೋಲಿಥಿಕ್ ಜನ ವಾಸ ಮಾಡಿದಂಥ ಜಾಗಗಳು ಅಂತ. ಜನರಲಿ ದಿಸ್ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಈಸ್ ಐಡೆಂಟಿಫೈಡ್ ಆ್ಯಸ್ ನೌ 9000 to 5000 ಪ್ರೀವಿಯಸ್ ಇಯರ್ಸ್. ಸೊ ಈ ಪೀರಿಯಡ್ ಯಾವುದಪ್ಪ ಅಂತಂದರೆ 9000 5000 ಇಯರ್ಸ್ ವರ್ಗೂ ಇದಿತ್ತು ಅಂತ ಅರ್ಥ. ಅಂದರೆ 3000 BCE ವರೆಗೂ, ಓಕೆ, ಅಲ್ಲಿವರೆಗೂ ಇದಿತ್ತು. 3000 BCE ಆದಮೇಲೆ ನಾವು ಹಿಸ್ಟಾರಿಕ್ ಏಜ್ಗೆ ಬರ್ತೀವಿ. ಸೊ ನಾವು ಇವಾಗ 0 ಏಜ್ ಅಂದ್ಕೊಳ್ಳಿ, ಇಲ್ಲಿಂದ 2026 ಇದ್ದೀವಿ ನಾವು. ಸೊ 5000 ಇಯರ್ಸ್ ಬ್ಯಾಕ್ ಅಂದರೆ 0 ಇಂದ ಹಿಡಿದು ಬ್ಯಾಕ್ 3000 ಇಯರ್ಸ್ ಬ್ಯಾಕ್ ಅಂತ. ಓಕೆ, ಅರ್ಥ ಆಯ್ತಾ ನಿಮಗೆ? 5000 ಇಯರ್ಸ್ ಬ್ಯಾಕ್ ಟೋಟಲ್ ನಿಮ್ಗೆ ಇಂಟೀಜರ್ಸಲ್ಲಿ ಬರುತ್ತೆ ಇದು. ನೆಕ್ಸ್ಟ್ ನಿಯೋಲಿಥಿಕ್ ಸೈಟ್ಸ್ಗಳು ಎಲ್ಲೆಲ್ಲಿ ಸಿಕ್ಕಿದೆ? ಬುರ್ಸೋಮ್ ಅಂತ ಕಾಶ್ಮೀರಲ್ಲಿದೆ, ಮೆಹರ್ಗರ್ ಪಾಕಿಸ್ತಾನಲ್ಲಿ, ಈ ಥರ ಎಲ್ಲ ನೋಡಿ, ಇವೆಲ್ಲ ಜಾಗಗಳಲ್ಲಿ ನಮಗೆ ಸಿಕ್ಕಿರೋಂಥದ್ದು. ಎಲ್ಲೆಲ್ಲಿ ಟ್ರಯಾಂಗಲ್ ಇದೆ ಅದೆಲ್ಲ ನಿಯೋಲಿಥಿಕ್ ಏಜು, ಎಲ್ಲೆಲ್ಲಿ ಸ್ಕ್ವೇರ್ ಇದೆ ಅದೆಲ್ಲ ಮೆಸೋಲಿಥಿಕ್ ಏಜ್ ಜಾಗಗಳು, ಎಲ್ಲೆಲ್ಲಿ ಓವಲ್ ಶೇಪ್ ಇದೆ ಈ ಥರ ಅದೆಲ್ಲ ಪೆಲಿಯೋಲಿಥಿಕ್ ಏಜ್ ಜಾಗ. ನೆಕ್ಸ್ಟ್ ಬಂದು ಏಜ್ ಆಫ್ ಮೆಟಲ್ಸ್ ಅಂತ. ಈಗ ನಾವು ಓಲ್ಡ್ ಸ್ಟೋನೇಜ್, ನ್ಯೂ ಸ್ಟೋನೇಜ್, ಓಲ್ಡ್ ಸ್ಟೋನೇಜ್, ಮಿಡಲ್ ಸ್ಟೋನೇಜ್, ನ್ಯೂ ಸ್ಟೋನೇಜ್ 3 ಏಜ್ಗಳು ನೋಡಿದ್ವಿ. ಇಲ್ಲೆಲ್ಲ ಸ್ಟೋನ್ ವೆಪನ್ಸ್ನ ಜಾಸ್ತಿ ಯೂಸ್ ಮಾಡ್ತಿದ್ವಿ. ಆದರೆ ಒಂದು 5000 ಇಯರ್ಸ್ ಬ್ಯಾಕಿಂದ ನಾವೇನು ಮಾಡಿದ್ವಿ, ಏಜ್ ಆಫ್ ಮೆಟಲ್ಸ್ಗೆ ಬಂದ್ವಿ. ಸೊ ಏನು ಏಜ್ ಆಫ್ ಮೆಟಲ್ಸ್ ಅಂದರೆ, ಮೆಟಲ್ಸ್ ಅಂದರೆ ಏನು? ಕಾಪರು, ಟಿನ್ಸು, ಬ್ರಾನ್ಸು, ಅಲ್ಯೂಮಿನಿಯಮ್ಮು, ಐರನ್ನು, ಗೋಲ್ಡು, ಇವೆಲ್ಲ ಮೆಟಲ್ಸ್ ಅಂತ. ಓಕೆ, ದಿ ಯೂಸ್ ಆಫ್ ಮೆಟಲ್ಸ್ ಸ್ಟಾರ್ಟೆಡ್ ಟುವರ್ಡ್ಸ್ ದಿ ಎಂಡ್ ಆಫ್ ನಿಯೋಲಿಥಿಕ್ ಪೀರಿಯಡ್. ನಿಯೋಲಿಥಿಕ್ ಪೀರಿಯಡ್ ಎಂಡಿಗೆ ಬರ್ತಾ ನಾವು ಮೆಟಲ್ಸ್ನ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ವಿ. ದಿ ಫಸ್ಟ್ ಮೆಟಲ್ ವಿಚ್ ಹ್ಯೂಮನ್ ಬೀಯಿಂಗ್ಸ್ ಯೂಸ್ಡ್ ವಾಸ್ ಕಾಪರ್. ಮೊದಲು ನಾವು ಯೂಸ್ ಮಾಡ್ತಿದ್ದೇನು, ಐರನ್ನು ಇದೆಲ್ಲ ಯೂಸ್ ಮಾಡ್ತಿರಲಿಲ್ಲ. ಮೊದಲು ಕಾಪರ್ ಯೂಸ್ ಮಾಡ್ತೀವಿ. ಈ ವೈರ್ಗಳಲ್ಲೆಲ್ಲ ಯೂಸ್ ಮಾಡ್ತೀರಾ ನೋಡಿದ್ದೀರಾ ಕಾಪರು, ಅಂಥದ್ರಲ್ಲಿ ನಾವು ಫಸ್ಟು ಮೆಟಲ್ ಯೂಸ್ ಮಾಡ್ತಿದ್ದಿದ್ದು. ದೇ ಲರ್ನ್ ಟು ಆ್ಯಡ್ ಟಿನ್ ಟು ದಿಸ್ ಕಾಪರ್ ಆ್ಯಂಡ್ ಪ್ರೊಡ್ಯೂಸ್ ದಿ ಬ್ರಾನ್ಸ್. ನೋಡಿ, ಏನಕ್ಕೆ ಕಾಪರ್ ಯೂಸ್ ಮಾಡ್ತಿದ್ರು ಅಂದರೆ, ಕಾಪರು ತುಂಬ ಜಾಗದಲ್ಲಿ ಸಿಗ್ತಾಯಿತ್ತು, ಎಲ್ಲಿ ಬೇಕಾದ್ರೆ ಹೋಗಿ ತಂದು ಅದನ್ನು ಪ್ರೊಸೆಸ್ ಮಾಡ್ಬೋದಿತ್ತು ಕಾಪರ್ ಓರಿಂದ. ಮತ್ತು ಗೊತ್ತಾಗ್ಬಿಡೋದು ನಮಗೆ, ಅಲ್ಲೊಂಥರ ಗ್ರೀನಿಶ್ ಕಲರ್ ಅದು ಕಾಣೋದದು ನೇಚರಲ್ಲಿದ್ದಾಗ, ಅದನ್ನು ತಂದು ಪ್ರೊಸೆಸ್ ಮಾಡೋದು ಈಸಿ ಇತ್ತು. ಆಮೇಲೆ ಈ ಕಾಪರ್ ಜೊತೆಗೆ ಟಿನ್ ಅಂತ ಒಂದು ಬರುತ್ತೆ. ಟಿನ್ ಕೂಡ ಒಂದು ರೀತಿ ಮೆಟಲ್ಲು. ಇದನ್ನು ಆ್ಯಡ್ ಮಾಡಿದ್ರೆ ಅವೆರಡೂ, ಕಾಪರ್ ಮತ್ತು ಟಿನ್ ಆ್ಯಡ್ ಮಾಡಿದ್ರೆ ಬ್ರಾನ್ಸ್ ಅಂತ ರೆಡಿ ಆಗೋದು. ಸೊ ಈ ಥರದನ್ನು ಮನುಷ್ಯರು ಕಲ್ತ್ಕೊತಾರೆ. ಈ ಬ್ರಾನ್ಸ್ ಏನಪ್ಪ ಅಂದರೆ, ಇದು ಕಾಪರ್ಗಿಂತ ಗಟ್ಟಿ ಇರುತ್ತೆ. ನೀವು ಕಾಪರ್ ಬೇಕಾದ್ರೆ ನೋಡಿ, ಯಾವುದಾದ್ರು ಕಾಪರ್ ಬಾಟಲ್ ಇರುತ್ತೆ, ಕಾಪರ್ ತಟ್ಟೆ ಇರುತ್ತೆ, ಅದು ಈಸಿಯಾಗಿ ಬೆಂಡ್ ಮಾಡಿಬಿಡ್ಬೋದು. ಆದರೆ ಬ್ರಾನ್ಸ್ ಬಂದು ಸ್ವಲ್ಪ ಗಟ್ಟಿ ಇರುತ್ತೆ, ಅದು ಅಷ್ಟು ಈಸಿಯಾಗಿ ಬೆಂಡ್ ಮಾಡೋಕ್ಕಾಗಲ್ಲ. ಆದರೆ ಬ್ರಾನ್ಸ್ಗಿಂತ ಗಟ್ಟಿ ಬಂದು ಐರನ್ನು. ಓಕೆ, ಸೊ ಟಿನ್ನು ಮತ್ತು ಕಾಪರ್ ಎರಡು ಆ್ಯಡ್ ಮಾಡಿದಾಗ ನಮಗೆ ಬ್ರಾನ್ಸ್ ಬರುತ್ತೆ. ಓಕೆ, ಬ್ರಾನ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ಇದನ್ನು ಬ್ರಾನ್ಸ್ ಏಜ್ ಅಂತ ಕೂಡ ಕರೀತಾರೆ. ಬ್ರಾನ್ಸ್ ಇಸ್ ಅನ್ ಅಲಾಯ್ ವಿಚ್ ಈಸ್ ಹಾರ್ಡರ್ ದೆನ್ ಕಾಪರ್. ಓಕೆ, ನೆಕ್ಸ್ಟು ಕಾಪರ್ ಆ್ಯಂಡ್ ಬ್ರಾನ್ಸ್ ಸ್ಟೋನೇಜ್ ಅಂತ. ಸಿನ್ಸ್ ದಿ ನಂಬರ್ ಆಫ್ ಕಾಪರ್ ಆ್ಯಂಡ್ ಬ್ರಾನ್ಸ್ ವೆಪನ್ಸ್ ವೇರ್ ವೆರಿ ಲೆಸ್, ದ ಮೆಟಲ್ ವೆಪನ್ಸ್ ಕಂಟಿನ್ಯೂಡ್ ಅಲಾಂಗ್ ದಿ ವೇ. ನೋಡಿ, ಕಾಪರು ಮತ್ತು ಬ್ರಾನ್ಸ್ ವೆಪನ್ಸು ಮೊದಲೇ ಜಾಸ್ತಿ ಯೂಸ್ ಮಾಡೋಕ್ಕೆ ಶುರು ಮಾಡಿರಲಿಲ್ಲ. ಇದನ್ನೆಲ್ಲ ಸ್ವಲ್ಪ ಕಮ್ಮಿ ಯೂಸ್ ಮಾಡೋರು, ಸ್ವಲ್ಪ ಕಾಪರು ಬ್ರಾನ್ಸ್ ಯೂಸ್ ಮಾಡೋರು, ಮತ್ತು ಮಿಕ್ಕಿದೆಲ್ಲ ಕೂಡ ಕಲ್ಲುಗಳು, ಬೋನ್ಗಳು ಇವನ್ನೇ ಯೂಸ್ ಮಾಡೋರು. ದೇರ್ ಫೋರ್ ದಿಸ್ ಪೀರಿಯಡ್ ಈಸ್ ಕಾಲ್ಡ್ ಆಸ್ ಕಾಪರ್ ಆ್ಯಂಡ್ ಬ್ರಾನ್ಸ್ ಏಜ್. ಇದನ್ನು ಕಾಪರ್ ಆ್ಯಂಡ್ ಬ್ರಾನ್ಸ್ ಏಜ್ ಅಂತ ಕರೀತಾರೆ. ದಿಸ್ ಹ್ಯಾಸ್ ಬಿನ್ ಟ್ರೇಸ್ಡ್ ಔಟ್ ಓವರ್ 5000 ಇಯರ್ಸ್. ಅರೌಂಡ್ 5000 ಇಯರ್ಸ್ ಬ್ಯಾಕ್ ಎಲ್ಲ ಕೂಡ ಇದೇ ಥರನೇ ಇದ್ದಿದ್ದು. ಅಗ್ರಿಕಲ್ಚರ್ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ ವೇರ್ ದೇರ್ ಮೈನ್ ಆಕ್ಯುಪೇಷನ್. ಈ ಟೈಮಲ್ಲಿದ್ದಂಥ ಜನ ಅಗ್ರಿಕಲ್ಚರ್ ಮತ್ತು ಅನಿಮಲ್ ಹಸ್ಬೆಂಡ್ರಿನೇ ಜಾಸ್ತಿ ಮಾಡ್ತಾ ಇದ್ದಿದ್ದು. ಅನಿಮಲ್ ಹಸ್ಬೆಂಡ್ರಿ ಅಂತ ಹೇಳಿದ್ರೆ ಪ್ರಾಣಿಗಳನ್ನ ಸಾಕೋದು, ಕುರಿ ಮೇಕೆ ಅಂಥದನ್ನು. ಡ್ಯೂರಿಂಗ್ ದಿಸ್ ಪೀರಿಯಡ್ ವಿ ಫೈಂಡ್ ದಿ ಡೆಕೋರೇಟೆಡ್ ಪಾಟ್ಸ್ ಮೇಡ್ ಫ್ರಮ್ ವೀಲ್ಸ್, ಕಾಪರ್ ಟೂಲ್ಸ್ ಆ್ಯಂಡ್ ಆರ್ನಮೆಂಟ್ಸ್ ಫಾರ್ ಆಲ್ಸೋ ಫೌಂಡ್. ಈ ಟೈಮಲ್ಲಿ ಡೆಕೋರೇಟೆಡ್ ಪಾಟ್ಸ್ನ ನೋಡ್ತೀವಿ. ಪಾಟ್ ಅಂದರೆ ಸುಮ್ಮನೆ ಪ್ಲೈನ್ ಪಾಟ್ ಅಲ್ಲ, ಅದ್ರ ಮೇಲೆ ಡಿಸೈನ್ ಮಾಡಿರೋವಂಥ ಪಾಟ್ಸ್ಗಳನ್ನೆಲ್ಲ ನಾವು ನೋಡ್ತೀವಿ. ಆಮೇಲೆ ಕಾಪರ್ ಟೂಲ್ಸ್ಗಳನ್ನ ಮತ್ತು ಎಷ್ಟೊಂದು ಆರ್ನಮೆಂಟ್ಸ್ಗಳನ್ನೆಲ್ಲ ನಾವು ನೋಡ್ತೀವಿ. ಬ್ರಾನ್ಸ್ ಟೂಲ್ಸ್ ವೆರ್ ಹೆಲ್ಪ್ಫುಲ್ ಟು ಪ್ಲೋ ದಿ ಲ್ಯಾಂಡ್ ಡೀಪ್ಲಿ ಆ್ಯಂಡ್ ಟು ಕನ್ವರ್ಟ್ ದಿ ಫಾರೆಸ್ಟ್ ಏರಿಯಾ ಇಂಟು ಅಗ್ರಿಕಲ್ಚರ್ ಲ್ಯಾಂಡ್. ನೋಡಿ, ಇದನ್ನು ಬ್ರಾನ್ಸ್ ಸ್ಟೋನೇಜ್, ಕಾಪರ್ ಸ್ಟೋನೇಜ್ ಇದರಲ್ಲಿ ನೀವು ಒಂದು ಸ್ವಲ್ಪ ಡಿಫ್ರೆನ್ಸಸ್ ನೋಡ್ಕೊಬೇಕು. ಒನ್ಸ್ ನಾವು ನ್ಯೂ ಸ್ಟೋನೇಜ್ ಮುಗಿದ ಮೇಲೆ ಬ್ರಾನ್ಸ್ ಸ್ಟೋನೇಜ್ ಬರುತ್ತೆ. ಅದ್ರ ಮಧ್ಯದಲ್ಲಿ ಬರುವಂಥದ್ದು ಕಾಪರ್ ಆ್ಯಂಡ್ ಬ್ರಾನ್ಸ್ ಸ್ಟೋನೇಜ್ ಅಂತ.
ನಾವು ಫೈನಲಿ ನಾವು ಸ್ಟಡಿ ಮಾಡೋವಂಥದ್ದು ನ್ಯೂ ಸ್ಟೋನ್ ಏಜ್ ಆದಮೇಲೆ ಬ್ರಾನ್ಸ್ ಏಜ್ನ. ಓಕೆ, ಅದ್ರ ಮಧ್ಯದಲ್ಲಿರೋ ಟೈಮಲ್ಲಿ ಹೆಂಗೆ ಏನೇನು ನಡೀತು ಅಂದರೆ ಅದನ್ನು ನೋಡ್ತಾ ಇದ್ದೀವಿ ಅಷ್ಟೇ ನಾವು. ಸೊ ಬ್ರಾನ್ಸ್ನ ಏನಕ್ಕೆ ಯೂಸ್ ಮಾಡ್ತಿದ್ವಿ ನಾವು, ಈ ನೇಗಿಲು ಬರುತ್ತೆ ಗೊತ್ತಾ, ಆ ನೇಗಿಲಿಗೆ ಹಾಕ್ಬಿಟ್ಟು ಇದು ಗಟ್ಟಿ ಇದ್ದಿದ್ದರಿಂದ ಬ್ರಾನ್ಸು ಹೊಲ ಉಳಕ್ಕೆಲ್ಲ ಶುರು ಮಾಡ್ತೀವಿ. ಇದರಿಂದ ನಾವು ಜಾಸ್ತಿ ಬೆಳೆನ ಬೆಳಿತಿದ್ವಿ. ಜೊತೆಗೆ ಫಾರೆಸ್ಟ್ ಏರಿಯಾ, ಅದರಲ್ಲಿ ಬೇರೆ ಬೇರೆ ವೆಪನ್ಸು ಅವೆಲ್ಲ ಮಾಡಿಕೊಂಡು ಮರ ಎಲ್ಲ ಕಟ್ ಮಾಡಿಬಿಟ್ಟು ನಾವು ಫಾರೆಸ್ಟ್ ಏರಿಯಾನೆಲ್ಲ ಕ್ಲಿಯರ್ ಮಾಡಿ ಅಲ್ಲಿ ಅಗ್ರಿಕಲ್ಚರ್ ಲ್ಯಾಂಡಾಗಿ ಅದನ್ನು ಕನ್ವರ್ಟ್ ಮಾಡ್ತೀವಿ. ಇದೆಲ್ಲನೂ ಕೂಡ ಬ್ರಾನ್ಸಿಂದನೇ ಆಗಿದ್ದು. ದಿಸ್ ಲೆಟ್ ಟು ಎನ್ ಇನ್ಕ್ರೀಸ್ ಇನ್ ದ ಪ್ರೊಡಕ್ಷನ್ ಆಫ್ ಫುಡ್ ಐಟಮ್ಸ್. ಇದರಿಂದ ಏನಾಯಿತು, ನಾವು ಬೆಳೀತಾ ಇದ್ದಂಥ ಬೆಳೆ ಏನಿತ್ತು ಅದು ಜಾಸ್ತಿ ಬೆಳೆಯೋಕ್ಕೆ ಶುರು ಮಾಡ್ತೀವಿ. ದಿಸ್ ರಿಸಲ್ಟೆಡ್ ಇನ್ ಸ್ಟಾರ್ಟಿಂಗ್ ಆಫ್ ನ್ಯೂ ಬಿಸ್ನೆಸ್ ಲೈಕ್ ಸೆಂಡಿಂಗ್ ಎಕ್ಸಸ್ ಗ್ರೈನ್ ಟು ದಿ ನೀಡಿ ಏರಿಯಾಸ್. ಇದರಿಂದ ಏನಾಯಿತು, ನಾವು ಬೆಳೆದಿದ್ದು ಜಾಸ್ತಿ ಇತ್ತಲ್ಲ, ಅದರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಬೇರೆದನ್ನು ಮಾರೋದು ಅಥವಾ ಬೇರೆಯವ್ರಿಗೆ ಕೊಡೋದು, ಈ ಥರದ್ದೆಲ್ಲ ಕೂಡ ಶುರುವಾಗುತ್ತೆ. ಆ್ಯಸ್ ಎ ರಿಸಲ್ಟ್ ಆಫ್ ದಿಸ್, ಎ ಮ್ಯಾಸಿವ್ ಕಲ್ಚರ್ ಲೈಕ್ ಹರಪ್ಪನ್ ಸಿವಿಲೈಸೇಷನ್ ವಾಸ್ ಏಬಲ್ ಟು ರೈಸ್ ಅಪ್ ಆನ್ ದಿ ಬ್ಯಾಂಕ್ಸ್ ಆಫ್ ರಿವರ್ ಇಂಡಸ್ ಆ್ಯಂಡ್ ಇಟ್ಸ್ ಟ್ರಿಬ್ಯೂಟರೀಸ್ ಇನ್ ನಾರ್ತ್ ವೆಸ್ಟ್ ಇಂಡಿಯಾ. ಇದರಿಂದ ಏನಾಯಿತು, ಹರಪ್ಪನ್ ಸಿವಿಲೈಸೇಷನ್ ಥರ ದೊಡ್ಡ ದೊಡ್ಡ ಸಿಟಿಗಳು, ದೊಡ್ಡ ದೊಡ್ಡ ಟೌನ್ಶಿಪ್ಗಳೆಲ್ಲ ಬರೋಕ್ಕೆ ಶುರುವಾಯಿತು. ಹಿಸ್ಟೋರಿಯನ್ಸ್ ರೆಕಗ್ನೈಸ್ ದಿಸ್ ಆ್ಯಂಡ್ ದಿ ಫಸ್ಟ್ ಅರ್ಬನೈಸೇಷನ್. ಹಿಸ್ಟೋರಿಯನ್ಸ್ ಏನು ಮಾಡ್ತಾರೆ, ಇದರಲ್ಲಿ ಫಸ್ಟು ಅರ್ಬನೈಸೇಷನ್ ಅಂದರೆ ಸಿಟಿ ಥರ ಕನ್ವರ್ಟ್ ಆಗೋದು ಅಂತ ಹೇಳ್ತಾರೆ. ಮೊದಲಾಗಿದ್ದು ಹರಪ್ಪ ಸಿವಿಲೈಸೇಷನ್ ಅಂತ. ದಿ ಯೂಸ್ ಆಫ್ ಬ್ರಾನ್ಸ್ ವಾಸ್ ಮೋರ್ ಕಂಪೇರ್ಡ್ ಟು ಕಾಪರ್ ಇನ್ ಸೌತ್ ಇಂಡಿಯಾ. ನೋಡಿ, ಕಾಪರ್ಗಿಂತ ಬರ್ತಾ ಏನಾಯಿತು, ಬ್ರಾನ್ಸೇನೇ ಜಾಸ್ತಿ ಯೂಸ್ ಮಾಡ್ತಿದ್ರು. ಇದು ನಾವು ಸೌತ್ ಇಂಡಿಯಾದಲ್ಲಿ ಜಾಸ್ತಿ ನೋಡ್ತೀವಿ ನಾವು ಈ ಥರ. ದಿ ಸೋರ್ಸಸ್ ಆಫ್ ಮೆಟಲ್ ಏಜ್ ಆಫ್ ಕಾಪರ್ ಆ್ಯಂಡ್ ಬ್ರಾನ್ಸ್ ಸ್ಟೋನ್ ಏಜ್ ಇಸ್ ಫೌಂಡ್ ಇನ್ ಹಳ್ಳೂರು, ಬನಹಳ್ಳಿ ಆ್ಯಂಡ್ ಬ್ರಹ್ಮಗಿರಿ ಆಫ್ ಕರ್ನಾಟಕ. ಇಷ್ಟು ಕಡೆ ನಾವು ಕಾಪರ್ ಆ್ಯಂಡ್ ಬ್ರಾನ್ಸ್ ಸ್ಟೋನ್ ಏಜನ್ನು ನೋಡ್ತೀವಿ. ನೋಡಿ, ಇಲ್ಲಿ ಇನ್ನೊಂದು ನಿಮಗೆ ಕ್ಲಿಯರಾಗಿ ಕೊಟ್ಟಿಲ್ಲ, ಯಾಕಂದರೆ ಇದು ಇಂಡಿಯಾ ಸ್ಪೆಸಿಫಿಕ್ಕಾಗಿ ನಿಮಗೆ ಹಿಸ್ಟ್ರಿ ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ನಿಮಗೆ ಏಜ್ ಆಫ್ ಮೆಟಲ್ಸಲ್ಲಿ ಬ್ರಾನ್ಸ್ ಏಜ್ ಅಂತ ಏನು ಬರುತ್ತೆ, ಇದರಲ್ಲಿ ದೊಡ್ಡ ದೊಡ್ಡ ಎಂಪೈರ್ಗಳೆಲ್ಲ ಕ್ರಿಯೇಟ್ ಆಗಿತ್ತು. ಓಕೆ, ನಮ್ಮದು ಹರಪ್ಪನ್ ಸಿವಿಲೈಸೇಷನ್ ಇರ್ಬೋದು, ಈಜಿಪ್ಷಿಯನ್ ಸಿವಿಲೈಸೇಷನ್ ಇರ್ಬೋದು, ಮೆಸೊಪೊಟೇಮಿಯನ್ ಸಿವಿಲೈಸೇಷನಲ್ಲಿ ಎಷ್ಟೊಂದು ಬರ್ತಾರೆ, ಹಿಟ್ಟೈಟ್ಸ್ ಬರ್ತಾರೆ, ಚಾಲ್ಡಿಯನ್ಸ್ ಬರ್ತಾರೆ, ಆಮೇಲೆ ಸಿರಿಯನ್ಸ್ ಅಂತ ಬರ್ತಾರೆ. ಸಿರಿಯನ್ಸ್ ಬಂದು ಸ್ಟೋನ್ ಏಜ್ ಇದರಲ್ಲಿ ಬರಲ್ಲ, ಐರನ್ ಏಜ್ ಬರ್ತಾರೆ. ಈ ಥರ ಸುಮಾರು ಎಂಪೈರ್ಗಳೆಲ್ಲ ಕೂಡ ಕ್ರಿಯೇಟ್ ಆಗುತ್ತೆ ಈ ಬ್ರಾನ್ಸ್ ಏಜಲ್ಲಿ. ಓಕೆ, ಬ್ರಾನ್ಸ್ ಏಜು ತುಂಬ ಇಂಪಾರ್ಟೆಂಟು. ನಿಮಗೆ ಬ್ರಾನ್ಸ್ ಏಜು ಮತ್ತು ಕಾಪರ್ ಆ್ಯಂಡ್ ಬ್ರಾನ್ಸ್ ಸ್ಟೋನ್ ಏಜ್ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ನಿಮಗಿಲ್ಲಿ. ನೆಕ್ಸ್ಟ್ ಬಂದು ಐರನ್ ಏಜ್ ಅಂತ. ನೋಡಿ, ಐರನ್ ಏಜ್ ಏನಪ್ಪ ಅಂದರೆ, ಐರನ್ ಈಸ್ ವೆರಿ ಹಾರ್ಡ್ ಮೆಟಲ್. ಮತ್ತು ಇನ್ನೊಂದು ಬ್ರಾನ್ಸ್ ಏಜ್ ಅಂತ ಹೇಳಿದ್ವಲ್ಲ, ಈ ಬ್ರಾನ್ಸ್ ಏಜಲ್ಲಿ ಇಂಡಿಯಾ ಪ್ರಪಂಚಕ್ಕೆ ರಿಚೆಸ್ಟ್ ಕಂಟ್ರಿ ಆಗಿತ್ತು ಆ ಟೈಮಲ್ಲಿ. ಓಕೆ, ಯಾಕಂದರೆ ಬ್ರಾನ್ಸ್ಗೆ ಬೇಕಾಗಿದ್ದೇನು ಕಾಪರ್ ಮತ್ತು ಟಿನ್ ಅಂತ ಹೇಳ್ತೀವಲ್ವಾ. ಸೊ ಈ ಟಿನ್ನು ಇಂಡಿಯಾದಲ್ಲಿ ಮಾತ್ರ ಸಿಗ್ತಾ ಇತ್ತು, ಪ್ರಪಂಚದಲ್ಲಿ ಇನ್ನೆಲ್ಲೂ ಸಿಗ್ತಿರಲಿಲ್ಲ. ಸೊ ಎಲ್ಲರೂ ಕೂಡ ಬಂದು ಇಂಡಿಯಾದ ಹತ್ರನೇ ವ್ಯಾಪಾರ ಮಾಡಿಬಿಟ್ಟು ಈ ಟಿನ್ನನ್ನು ಇಸ್ಕೊಂಡು ಹೋಗ್ತಿದ್ರು. ಸೊ ಅದರಿಂದ ನಾವು ತುಂಬ ರಿಚ್ ಆಗಿದ್ವಿ ಆ ಟೈಮಲ್ಲಿ. ಸೊ ಐರನ್ ಏಜ್ ನೋಡೋಣ. ಐರನ್ ಈಸ್ ಎ ವೆರಿ ಹಾರ್ಡ್ ಮೆಟಲ್. ಐರನ್ ಅಂದರೆ ಕಬ್ಬಿಣ, ಅದು ತುಂಬ ಗಟ್ಟಿ ಇರುತ್ತೆ. ದಿ ಐರನ್ ವಾಸ್ ಯೂಸ್ಡ್ ಬಿಫೋರ್ ದಿ ಕಾಪರ್ ಇನ್ ಸೌತ್ ಇಂಡಿಯಾ. ನೋಡಿ, ಇದರ ಅರ್ಥ, ಮೊದಲು ನಾವು ಬರೀ ಕಾಪರು, ಟಿನ್ನು, ಬ್ರಾನ್ಸು ಇದರಲ್ಲೇ ಇದ್ವಿ, ಐರನ್ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ಅಂತ ಅರ್ಥ ಅಲ್ಲ. ಐರನ್ ಬಗ್ಗೆ ಕೂಡ ನಮಗೆ ಗೊತ್ತಿತ್ತು. ಐರನ್ ಯಾವ ಥರ ಇರುತ್ತೆ, ಗಟ್ಟಿ ಇರುತ್ತೆ, ಅದು ತುಂಬ ಹೆಲ್ಪ್ಫುಲ್ ಅನ್ನೋದು ನಮ್ಗೆ ಮೊದಲೇ ಗೊತ್ತಿತ್ತು. ಮತ್ತು ಸೌತ್ ಇಂಡಿಯಾದಲ್ಲಿ ಕಾಪರ್ಗಿಂತ ಮೊದಲು ಐರನ್ನೇ ನಾವು ಯೂಸ್ ಮಾಡ್ತಿದ್ವಿ. ಮತ್ತು ಬರೀ ಆ ಏಜಲ್ಲಿ ಮಾತ್ರ ಅಲ್ಲ, ಹತ್ತತ್ರ ಒಂದು 1000 ವರ್ಷದ ಹಿಂದೆನೋ ಅಥವಾ ಒಂದು 700-800 ವರ್ಷದ ಹಿಂದೆವರೆಗೂ ಕೂಡ ನಾವು ಸೌತ್ ಇಂಡಿಯಾ ಮತ್ತು ಶ್ರೀಲಂಕಾದಿಂದನೇ ಐರನ್ನ ತರಿಸ್ಕೊಳ್ಳೋರು ಬೇರೆ ಬೇರೆ ದೇಶದವರು. ಅದಕ್ಕೆ ಡಮಾಸ್ಕಸ್ ಸ್ಟೀಲ್ ಅಂತ ಕರೀತಾರೆ ಅದನ್ನು. ಆ ಥರದನ್ನು ತರಿಸ್ಕೊಂಡು ಅವರೆಲ್ಲ ಯೂಸ್ ಮಾಡ್ತಿದ್ರು, ಒಳ್ಳೆ ಕ್ವಾಲಿಟಿ ಐರನ್ ಅಂತ. ಸೊ ಐರನ್ ಕೇಮ್ ಇನ್ ಟು ಯೂಸ್ ಇನ್ ಸೌತ್ ಇಂಡಿಯಾ ಆ್ಯಸ್ ಅರ್ಲಿ ಆ್ಯಸ್ 3500 ಇಯರ್ಸ್ ಬ್ಯಾಕ್. ಸೊ ನಾನು ಅವಾಗ ಹೇಳ್ತಿದ್ನಲ್ಲ 1750 BC ಅದೆಲ್ಲ. ಸೊ ಆ ಟೈಮ್ ಅಷ್ಟರಲ್ಲೇ ಸೌತ್ ಇಂಡಿಯಾದಲ್ಲಿ ನಾವು ಐರನ್ನ ಯೂಸ್ ಮಾಡ್ತಿದ್ವಿ. ದಿಸ್ ಪೀರಿಯಡ್ ಈಸ್ ಆಲ್ಸೋ ನೋನ್ ಆ್ಯಸ್ ದಿ ಪೀರಿಯಡ್ ಆಫ್ ಮ್ಯಾಸಿವ್ ಸ್ಟೋನ್ ಕಲ್ಚರ್. ಈ ಪೀರಿಯಡ್ನ ಮ್ಯಾಸಿವ್ ಸ್ಟೋನ್ ಕಲ್ಚರ್ ಅಂತ ಕೂಡ ಕರಿತೀವಿ. ಯಾಕಂದರೆ ಐರನ್ ಯೂಸ್ ಮಾಡೋಕ್ಕೆ ನಾವು ಬರ್ತಿತ್ತು, ಇದರಿಂದ ನಾವು ಕಲ್ಲುಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ದೊಡ್ಡ ದೊಡ್ಡ ಸ್ಟೋನ್ ಇದೆಲ್ಲ ಕೂಡ ಕಟ್ತಾಯಿದ್ರು. ಐರನ್ ವೆಪನ್ಸ್ ಆ್ಯಂಡ್ ಟೂಲ್ಸ್ ವೇರ್ ಏಡೆಡ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಹ್ಯಾಂಡಿಕ್ರಾಫ್ಟ್ ಪ್ರೊಡಕ್ಷನ್. ಸೊ ಇವಾಗ ಬ್ರಾನ್ಸ್ ಯೂಸ್ ಮಾಡೋವಾಗ ಜಾಸ್ತಿ ಆಳ ತೋಡೋಕ್ಕಾಗ್ತಿರ್ಲಿಲ್ಲ, ಯಾಕಂದರೆ ಐರನ್ಗೆ ಕಂಪೇರ್ ಮಾಡಿದ್ರೆ ಬ್ರಾನ್ಸ್ ನೇಗ್ಲು ತುಂಬ ವೀಕು ಹೇಳ್ಬೇಕು. ಕಾಪರ್ಗಿಂತ ಸ್ಟ್ರಾಂಗ್ ಇರುತ್ತೆ ಬ್ರಾನ್ಸು, ಆದರೆ ಐರನ್ ಅಷ್ಟು ಸ್ಟ್ರಾಂಗ್ ಇರಲ್ಲ. ಇದರಿಂದ ಮೇಲ್ಮೇಲೆ ಮಾತ್ರ ಉತ್ಕೊಂಡು ಬೆಳೆಗಳು ಬೆಳೀತಾ ಇದ್ವಿ. ಯಾವಾಗ ಐರನ್ ವೆಪನ್ಸ್ ಅಥವಾ ಐರನ್ ನೇಗ್ಲು ಎಲ್ಲ ಬಂತು, ಅವಾಗ ತುಂಬ ಆಳಕ್ಕೆ ಭೂಮಿನ ಅಗಿಯೋದು ಆ ಥರ ಎಲ್ಲ ಬಂದುಬಿಟ್ಟು ನಮಗೆ ಒಳ್ಳೆ ಬೆಳೆ ಬೆಳೆಯೋಕ್ಕೆ ಶುರು ಮಾಡ್ತೀವಿ.
As the use of iron became intensified in North India, the agricultural activities also became more. ಸೊ ಐರನ್ ಯೂಸ್ ಜಾಸ್ತಿ ಆಯಿತು ನಾರ್ತ್ ಇಂಡಿಯಾದಲ್ಲಿ ಐರನ್ ಯೂಸ್ ಎಲ್ಲಿ ಜಾಸ್ತಿ ಆಯಿತು ಅಂದರೆ ಬಿಹಾರ್ ರೀಜನ್ನು ಮತ್ತು ಈ ಜಾಗ ಇದೆಯಲ್ಲ ಜಾರ್ಖಂಡು ಬಿಹಾರ್ ಇಲ್ಲೆಲ್ಲ ಅಲ್ಲಿ ಮೊದಲು ಜಾಸ್ತಿ ಐರನ್ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದು, ಆಮೇಲೆ ಎಲ್ಲ ಕಡೆಗೂ ಹೋಗಿತ್ತು. ದಿಸ್ ರಿಸಲ್ಟೆಡ್ ಇನ್ ಎಕ್ಸಸ್ ಪ್ರೊಡಕ್ಷನ್, ಇದರಿಂದ ಪ್ರೊಡಕ್ಷನ್ ಜಾಸ್ತಿ ಆಯಿತು. ಟು ಕಂಟ್ರೋಲ್ ದಿಸ್ ಹೆಜಿಮನಿ ಸರ್ಪ್ಲಸ್ ಪ್ರೊಡಕ್ಷನ್ ದೇರ್ ಎಮರ್ಜ್ಡ್ ಎ ಕ್ಲಾಸ್ ಇನ್ 2600 years ಬ್ಯಾಕ್. ಸೊ ಇಲ್ಲೇನಾಯಿತು ನೋಡಿ, ಇನ್ನೊಂದೇನಪ್ಪ ಅಂದರೆ ಬ್ರಾನ್ಸ್ ಏಜಲ್ಲಿ ನಾನು ಹೇಳಿದ್ನಲ್ಲ ಟಿನ್ ಇಂಡಿಯಾದಲ್ಲಿ ಮಾತ್ರ ಸಿಗ್ತಾಯಿತ್ತು, ಇನ್ನೆಲ್ಲೂ ಸಿಗ್ತಿರ್ಲಿಲ್ಲ. ಸೊ ಇಂಡಿಯಾ ರಿಚ್ ಇತ್ತು ಅಂತ. ಒನ್ಸ್ ಬ್ರಾನ್ಸ್ ಏಜ್ ಮುಗಿದ ಮೇಲೆ ಏನಾಯಿತು, ಎಲ್ಲರೂ ಐರನ್ ಯೂಸ್ ಮಾಡೋದಕ್ಕೆ ಕಲ್ತ್ಕೊಂಡ್ರು. ಅಂದರೆ ಅದಕ್ಕೆ ಮೊದಲು ಕೂಡ ಐರನ್ ಬಗ್ಗೆ ಗೊತ್ತಿತ್ತು ಜನಗಳಿಗೆ, ಅದನ್ನು ರೆಡಿ ಮಾಡೋಕ್ಕೆ ಗೊತ್ತಿತ್ತು. ಆದರೆ ಐರನ್ನ ಯೂಸ್ ಮಾಡೋಕ್ಕೆ ಜಾಸ್ತಿ ಮರಗಳು ಬೇಕು, ಯಾಕಂದರೆ ಟೆಂಪ್ರೇಚರ್ ಜಾಸ್ತಿ ಬೇಕು ಐರನ್ನ ಕರಗಿಸಿ ಅದೆಲ್ಲ ಮೋಲ್ಡ್ ಮಾಡೋದಕ್ಕೆ. ಅದಕ್ಕೆ ಅಷ್ಟು ಮರಗಳು ಅವೆಲ್ಲ ಕಟ್ ಮಾಡಿ ಮಾಡೋದಕ್ಕೆ ರಿಸೋರ್ಸ್ ಜಾಸ್ತಿ ಬೇಕಿತ್ತು, ಅದಕ್ಕೆ ಆಗ್ತಿರ್ಲಿಲ್ಲ. ಆದರೆ ಏನಾಯಿತು, ಒನ್ಸ್ ಐರನ್ ಏಜಿಗೆ ಬಂದಾಗ ಜನಗಳು ಮರಗಳನ್ನು ಯೂಸ್ ಮಾಡೋದ್ರ ಬದಲು ಕೋಲ್ ಯೂಸ್ ಮಾಡೋದಕ್ಕೆ ಕಲ್ತ್ಕೊಂಡ್ರು. ಏನು ಕೋಲ್ ಅಂದರೆ ಇದ್ದಿಲು ಅಂತ, ನೀವು ಒಲೆಗಳಲ್ಲೆಲ್ಲ ನೋಡಿರ್ತಾರೆ, ಬ್ಲ್ಯಾಕ್ ಕಲರ್ ಚಾರ್ಕೋಲ್ ಥರ ಇರುತ್ತೆ, ಆ ಥರದ್ದೇ ಅದು ಭೂಮಿಯಲ್ಲಿ ಸಿಗುತ್ತೆ ಆ್ಯಕ್ಚುಲಿ ನಮಗಿದ್ದಿಲು, ಆ ಥರದ್ದು ಕೋಲ್ ಅನ್ನೋದು. ಅದನ್ನು ಯೂಸ್ ಮಾಡಿಬಿಟ್ಟು ಜಾಸ್ತಿ ಹೈ ಟೆಂಪ್ರೇಚರ್ಗೆ ತೊಗೊಂಡೋಗೋದನ್ನ ಜನಗಳು ಕಲ್ತ್ಕೊಂಡ್ರು. ಅದರಿಂದ ಐರನ್ನು ಜಾಸ್ತಿ ಯೂಸ್ಗೆ ಬಂದಿದ್ದು, ಮತ್ತು ಐರನ್ನಿಂದ ಎಲ್ಲರಿಗೂ ಕಂಟ್ರೋಲ್ ಸಿಕ್ತು. ಈ ಐರನ್ ಪ್ರೊಡಕ್ಷನ್ ಎಲ್ಲ ನಮ್ಮ ಬಿಹಾರ್, ಜಾರ್ಖಂಡ್ ಆ ರೀಜನ್ ಏನು ಹೇಳ್ತೀವಿ ನಾವು, ಅಲ್ಲಿ ಜಾಸ್ತಿ ಇತ್ತು ಇಂಡಿಯಾದಲ್ಲಿ. ಇದರ ಅರ್ಥ ಸೌತ್ ಇಂಡಿಯಾದಲ್ಲಿ ಇಲ್ಲ ಅಂತಲ್ಲ, ಸೌತ್ ಇಂಡಿಯಾದಲ್ಲೂ ಇತ್ತು. ಸೌತ್ ಇಂಡಿಯನ್ ಐರನ್ನು ತುಂಬ ಫೇಮಸ್ ಕೂಡ ಆಗಿತ್ತು. ಆದರೆ ತುಂಬ ದೊಡ್ಡ ಎಂಪೈರ್ಗಳು ಕ್ರಿಯೇಟ್ ಮಾಡೋಕ್ಕಾಗಲಿಲ್ಲ ಸೌತ್ ಇಂಡಿಯಾದಲ್ಲಿ, ಬರೀ ಟ್ರೇಡಿಂಗ್ ಮಾಡಿದ್ವಿ. ನಾರ್ತ್ ಇಂಡಿಯಾದಲ್ಲಿ ಪರ್ಟಿಕ್ಯುಲರ್ ರೀಜನಲ್ಲಿ ಏನಕ್ಕೆ ಐರನ್ ಜಾಸ್ತಿ ಬರ್ತಾಯಿತ್ತು ಅಂದರೆ, ಜಾಸ್ತಿ ಕೋಲ್ ಅನ್ನೋದು, ಅಥವಾ ನಾವೇನು ಇದ್ದಿಲು ಅಂತ ಹೇಳಿದೆ, ಆ ಇದ್ದಿಲು ಅನ್ನೋದು ನಮಗೆ ಸಿಗ್ತಾ ಇದ್ದಿದ್ದು ಆ ಬಿಹಾರ್ ಮತ್ತು ಜಾರ್ಖಂಡ್ ಏರಿಯಾಸಲ್ಲಿ. ಸೊ ಆ ಏರಿಯಾದಲ್ಲಿ ಅದೆಲ್ಲ ಸಿಗ್ತಿದ್ರಿಂದ ಅಲ್ಲಿದ್ದಂಥ ಜನ ಐರನ್ ಪ್ರೊಡಕ್ಷನ್ನ ಜಾಸ್ತಿ ಮಾಡ್ತಿದ್ರು. ಸೊ ಐರನ್ ಪ್ರೊಡಕ್ಷನ್ ಜಾಸ್ತಿ ಆದಾಗ, ಮತ್ತು ಒಳ್ಳೆ ದುಡ್ಡಲ್ವಾ, ಐರನ್ ಅಂದರೆ ತುಂಬ ಕಾಸ್ಟ್ ಇತ್ತು ಅವಾಗೆಲ್ಲ, ಎಲ್ಲರಿಗೂ ಐರನ್ ಬೇಕಿತ್ತು. ಸೊ ಈ ಟೈಮಲ್ಲಿ ಅದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಒಂದು ರೂಲಿಂಗ್ ಕ್ಲಾಸು ಎಮರ್ಜ್ ಆಗುತ್ತೆ. ರೂಲಿಂಗ್ ಕ್ಲಾಸ್ ಎಮರ್ಜ್ ಆಗೋದು ಅಂದರೆ ಲೀಡರ್ಸು, ರಾಜರು ಈ ಥರ ಅಂತ ಅಂದ್ಕೊಳ್ಳಿ. ಮೊದಲು ಇದು ಎಮರ್ಜ್ ಆದಾಗ ದೇ ವೇರ್ ಓನ್ಲಿ ರಿಪಬ್ಲಿಕ್ಸ್. ಏನು ರಿಪಬ್ಲಿಕ್ ಅಂದರೆ, ಇಲ್ಲಿ ಯಾರೂ ಒಬ್ಬ ರಾಜ ಇರಲ್ಲ, ಓಕೆ, ಜನ ಎಲ್ಲರೂ ಈಕ್ವಲ್ಲೇ, ಯಾರಾದರೂ ಒಬ್ಬರನ್ನ ಅವರು ಲೀಡರ್ ಅಂತ ಎಲೆಕ್ಷನ್ ಟೈಪ್ ಅಂದ್ಕೊಳ್ಳಿ, ಅವ್ರನ್ನ ವಹಿಸ್ತಾರೆ. ಈಗ ಊರಲ್ಲಿ ಪಂಚಾಯತಿ ಲೀಡರ್ ಅನ್ನಲ್ವಾ, ಆ ಥರ. ದೆನ್ ದಿ ಕಿಂಗ್ಡಮ್ಸ್ ಲೈಕ್ ನಂದ ಆ್ಯಂಡ್ ಮೌರ್ಯ ಫ್ಲರಿಶ್ಡ್. ಆಮೇಲೆ ಏನಾಯಿತು, ಈ ನಂದ ಕಿಂಗ್ಡಮ್ಮು ಮತ್ತು ಮೌರ್ಯ ಕಿಂಗ್ಡಮ್ ಈ ಥರ ದೊಡ್ಡ ಕಿಂಗ್ಡಮ್ಸ್ಗಳು ಮತ್ತು ಎಂಪೈರ್ಸ್ಗಳೆಲ್ಲ ಶುರುವಾಯಿತು. ಅಗ್ರಿಕಲ್ಚರ್ನ ಕಂಟ್ರೋಲ್ ಮಾಡೋದಕ್ಕೆ, ಟ್ರೇಡನ್ನ ಅಂದರೆ ಬಿಸ್ನೆಸ್ನ ಕಂಟ್ರೋಲ್ ಮಾಡೋದು, ಮತ್ತು ಈ ವೆಪನ್ಸು ಇದನ್ನೆಲ್ಲ ಕಂಟ್ರೋಲ್ ಮಾಡೋದು, ಇದೆಲ್ಲ ಕಂಟ್ರೋಲ್ ಮಾಡಿಕೊಂಡು ಅದರಿಂದ ಇವರು ಟ್ಯಾಕ್ಸ್ಗಳು ಎಲ್ಲ ಕಲೆಕ್ಟ್ ಮಾಡಿಕೊಂಡು ದೊಡ್ಡ ಎಂಪೈರ್ಗಳನ್ನ ಫಾರ್ಮ್ ಮಾಡ್ಕೊಳ್ತಾರೆ. ದಿ ಸೈಟ್ಸ್ ವಿಚ್ ಹ್ಯಾವ್ ಬಿನ್ ಟ್ರೇಸ್ಡ್ ಇನ್ ಕರ್ನಾಟಕ ಆರ್ ಬನಹಳ್ಳಿ, ಹಿರೇಬೆನಕಲ್ಲು, ಬ್ರಹ್ಮಗಿರಿ, ಕೊಪ್ಪ, ಹೆಗ್ಗಡೆಹಳ್ಳಿ, ಟಿ ನರಸೀಪುರ, ಹೆಮ್ಮಿಗೆ, ಅಳ್ಳೂರು, ಜಡ್ಗೇನಹಳ್ಳಿ, ಸವನದುರ್ಗ, ಉತ್ರಿದುರ್ಗ, ಪಾಂಡವರ ದಿಣ್ಣೆ ಎಕ್ಸೆಟ್ರಾ. ಸೊ ಇಷ್ಟು ಜಾಗಗಳೆಲ್ಲ ಕೂಡ ನಮಗೆ ಐರನ್ ಏಜ್ ಟ್ರೇಸಸ್ಸು ಸಿಗುತ್ತೆ. ಐರನ್ ಏಜ್ ಅಂದರೆ ತುಂಬ ಹಳೆ ಕಾಲದ್ದೇನಲ್ಲ, ಇದೆಲ್ಲ ನಾವು ಚಂದ್ರಗುಪ್ತ ಮೌರ್ಯ, ಅಲೆಕ್ಸಾಂಡರ್ ಇದೆಲ್ಲ ನೋಡ್ತೀವಿ. ಅಲೆಕ್ಸಾಂಡರೆಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬ್ರಾನ್ಸ್ ವೆಪನ್ಸೇ ಯೂಸ್ ಮಾಡ್ತಿದ್ದಿದ್ದು, ಆದರೆ ಇತ್ತು ಐರನ್ ಯೂಸ್ ಮಾಡೋದು ಗೊತ್ತಿತ್ತು ಅವ್ರಿಗೆ. ಸೊ ಇವರೆಲ್ಲ ಬರೋಂಥ ಟೈಮು, ಮಾಡರ್ನ್ ಹಿಸ್ಟ್ರಿ ಏನು ನೋಡ್ತೀವಿ ಆ ಟೈಮೆಲ್ಲ ಐರನ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಯಿತು. ನಿಮಗೆ ಬೇರೆ ಚಾಪ್ಟರ್ಸ್ದು ಏನಾದರೂ ವಿಡಿಯೋಸ್ ಅವೆಲ್ಲ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಲಿಂಕ್ಗಳನ್ನೆಲ್ಲ, ಅಲ್ಲಿ ನೋಡಿಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದರೆ, ಅಥವಾ ಬೇರೆ ಯಾವುದಾದ್ರು ವಿಡಿಯೋ ಬೇಕು ಅಂತ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಬಾಯ್.